ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಮತ್ತು ನನ್ನ ಮಾತಾಪಿತೃಗಳ ಪಾದಾರವಿಂದಗಳಿಗೆ ವಂದಿಸಿ ಆಶೀರ್ವಾದವನ್ನು ಬೇಡುತ್ತಾ, ನಾನು ಶಾಂತಾ ಮುರಳೀಧರ್ ಬೆಂಗಳೂರಿನಿಂದ ಮಾತನಾಡ್ತಾ ಇದ್ದೇನೆ. ನನಗಿಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ರೇವತಿ ಮೇಡಮ್ನವರಿಗೆ ಮತ್ತಿಲ್ಲಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ ಇದ್ದೇನೆ. ನಾವು ಇಂದು ಮಾತನಾಡೋ ವಿಷಯ ಪತ್ರಿಜಿ ಗುರುಗಳೇ ಬರೆದಂತಹ ಮುಕ್ತಿ ಮಾರ್ಗ. ಮುಕ್ತಿ ಮಾರ್ಗ ಅಂದ್ರೆ ಏನು? ಬ್ರಹ್ಮರ್ಷಿ ಪತ್ರಿಜಿ ಬರೆದಂತಹ ಮುಕ್ತಿ ಮಾರ್ಗವನ್ನ ಕನ್ನಡಕ್ಕೆ ಅನುವಾದಿಸಿದವರು MS ಶ್ರೀಪಾದರಾವ್ ಅಂತ. ಶ್ರೀಪಾದರಾವ್ ಪ್ರಕಾಶಕರು ಬ್ಯಾಂಗ್ಳೂರ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ, ಅಲ್ಲೇ ಪ್ರಕಟವಾಗಿರುವಂತದ್ದಿದು. ಅಂದ್ರೆ ನಾವಿವಾಗ ಮುಕ್ತಿ ಮಾರ್ಗಕ್ಕೆ ಹೋಗೋದಾದ್ರೆ ನಮ್ಗೆ ಮಾರ್ಗ ಗೊತ್ತಾಗ್ಬೇಕಲ್ವಾ? ಹೇಗ್ ಹೋಗೋದ್ ನಾವು? ಅಂದ್ರೆ ನಾವಿವಾಗ ಧ್ಯಾನಕ್ಕೆ ಬಂದಿರೋದ್ರಿಂದ ನಮ್ಗೆಲ್ಲ ಒಂದು ಅರಿವಿದೆ. ಯಾಕೆಂದ್ರೆ ಪತ್ರಿಜಿ ಗುರುಗಳು ಯಾವಾಗ್ಲೂ ಏನ್ ಹೇಳ್ತಿದ್ದಂದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಕೂಡ ಹೇಳ್ತಿದ್ರು. ಅದನ್ನ ನಾವೆಲ್ಲರೂ ಕೇಳಿರ್ತೀವಿ. ಅಂದ್ರೆ ನಾನು ಅವ್ರನ್ನ ನೋಡಿಲ್ಲ, ಕೇಳಿಲ್ಲ, ಬಟ್ ಆ ಮಾತುಗಳನ್ನ ನಾವು ಸಾಕಷ್ಟು ರೆಕಾರ್ಡ್ಗಳಲ್ಲಿ ಕೇಳಿದ್ದೀವಿ. ಕೇಳಿದವರು ನೋಡಿದವರು ಸಾಕಷ್ಟು ಜನ ಇರ್ಬೋದು. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಅವರಿಗೆ ಗಾಡ್ಸ್ ಅಂತ ಹೇಳುವಂತಹ ಒಂದು ರೈಟ್ಸ್ ಇತ್ತವರಿಗೆ. ನಮಗೂ ಇದೆ, ಆದ್ರೆ ನಮಗೆ ಅದರ ಅರಿವಿಲ್ಲ. ಅವರಿಗೆ ದೇವರು ಅಂತ ಹೇಳುವಾಗ ಅವರೊಬ್ಬರೇ ಅಲ್ಲ, ಅವ್ರ ಎದುರು ನೋಡೋರಲ್ಲಿ ಕೂಡ ದೇವ್ರನ್ನ ನೋಡ್ತಾ ಇದ್ರು. ಅಂದ್ರೆ ನಾನ್ ಏನಾಗಿದ್ದೀನಿ, ನಾನ್ ಎದುರು ನೋಡುವಂತ ವ್ಯಕ್ತಿ ಕೂಡ ಅವರೇ ಆಗಿರ್ತಾರೆ. ಅಂದ್ರೆ ಅಲ್ಲಿ ಭೇದ ಇಲ್ಲ. ಆ ರೀತಿ ನೋಡ್ತಾ ಇದ್ದಿದ್ರಿಂದಲೇ ಅವ್ರು ಹೇಳ್ತಿದ್ರು ಮೈ ಡಿಯರ್ ಗಾಡ್ಸ್ ಅಂತ. ಆದ್ರೆ ನಾವೆಲ್ಲ ಈ ಧ್ಯಾನಕ್ಕೆ ಬಂದು ಸ್ವಲ್ಪ ಸಮಯ ಆಗಿರೋದ್ರಿಂದ ಸೈದ್ಧಾಂತಿಕವಾಗಿ ಕೂಡ ನಮ್ಗೆಲ್ರಿಗೂ ಗೊತ್ತು, ನಾವೆಲ್ಲರೂ ದೇವರುಗಳು ಅಂತ. ನಮಗೆ ಅದರ ಅರಿವಿಲ್ದಿದ್ರು ಕೂಡ ನಾವು ಹೇಳ್ಕೊಳ್ತೀವಿ ನಾವೆಲ್ಲ ದೇವರುಗಳು ಅಂತ. ಅಂದ್ರೆ ಹೇಗೆ? ಪ್ರಾಯೋಗಿಕವಾಗಿ ಕೂಡ ನಾವು ದೇವರಾಗ್ಬೇಕು. ಹೇಗಾಗೋದು ದೇವರು? ನಮ್ಮ ಯೋಚನೆಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ದೈವತ್ವವನ್ನು ಅಭ್ಯಾಸ ಮಾಡ್ಬೇಕು. ನಾವು ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನಾವು ಪ್ರತಿಯೊಂದನ್ನು ಕೂಡ ದೈವತ್ವದಿಂದ ನೋಡ್ಬೇಕು. ಹೇಗ್ ನೋಡೋದು? ಯಾಕಂದ್ರೆ ನಾನ್ ಹೇಗಿದ್ದೀನಿ, ನನ್ ಎದುರಿರೋರು ಬೇರೆ ತರ ಇದ್ದಾರೆ, ನಾನು ಹೇಗೆ ಅವರಲ್ಲಿ ದೇವರನ್ನು ನೋಡ್ಲಿ? ಈ ಭಾವನೆ ನಮಗೆ ಬರೋದು ಸಹಜ. ಆದ್ರೆ ನಾವು ಇದನ್ನ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅಭ್ಯಾಸ ಹೇಗಾಗತ್ತೆ? ಧ್ಯಾನ ಮಾಡ್ತಾ 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 ಅಭ್ಯಾಸ ಆಗ್ತಾ ಹೋಗುತ್ತೆ. ಈ ಅಭ್ಯಾಸಕ್ಕಾಗಿ ನಾವು ಸಾಕಷ್ಟು ಪ್ರಯತ್ನ ಮಾಡ್ಬೇಕಾಗತ್ತೆ. ಆಧ್ಯಾತ್ಮಿಕ ವಿಜ್ಞಾನ ಮತ್ತು ಧ್ಯಾನಾಭ್ಯಾಸಗಳನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ಬೇಕು ನಾವು. ಆವಾಗ ಹೆಚ್ಚು ಹೆಚ್ಚು ದೈವತ್ವವನ್ನ ಪರಿಣಿತಿ ಹೋಗ್ತೀವಿ ನಾವು. ದೈವತ್ವದಲ್ಲಿ ಹೆಚ್ಚು ಪರಿಣಿತಿ ಹೊಂದಿದಾಗ ಏನಾಗುತ್ತೆ ಗೊತ್ತಾ? ನಮ್ಮ ಜೀವನದಲ್ಲಿ ಸವಿ ಹೆಚ್ಚಾಗುತ್ತೆ. ನಮ್ಮ ಜೀವನದಲ್ಲಿ ಸವಿ ಹೆಚ್ಚಾಗ್ಬೇಕಾದ್ರೆ ನಾವು ದೈವತ್ವವನ್ನು ಹೊಂದೋ ಪ್ರಯತ್ನವನ್ನು ಮಾಡ್ಬೇಕು. ಆಧ್ಯಾತ್ಮಿಕತೆಯಲ್ಲಿ ಮೂಲಭೂತ ಗುರಿ ಏನೆಂದ್ರೆ ನಮ್ಮ ಜೀವನದ ಸವಿಯನ್ನು ಹೆಚ್ಚಿಸ್ಕೊಳ್ಳೋದು. ಅಂದ್ರೆ ನಾವು ಸವಿಯನ್ ಸವಿಲಿಕ್ಕೆ ಈ ಭೂಮಿಗೆ ಬಂದಿದ್ದೀವಿ, ಆದ್ರೆ ನಮಗೆ ಗೊತ್ತೇ ಇಲ್ಲ, ಇಲ್ಲಿ ಸವಿ ಇದೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕಾಗಿ ನಾವು ಈ ಭೂಮಿಗೆ ಬಂದಿದ್ದೀವಿ. ಅದನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂದ್ರೆ ಒಂದ್ 4 ಹಂತವನ್ನು ನೋಡ್ಬೋದು ಇಲ್ಲಿ. ಹೇಗೆ? ಧ್ಯಾನದ ಮೂಲಕ. ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಮನಸ್ಸನ್ನ ನಿಯಂತ್ರಿಸುವುದು. ಅಂದ್ರೆ ನಮ್ಮ ಮನಸ್ಸಿಗೆ ನಾವೇ ಮಾಸ್ಟರ್ ಆಗ್ಬಿಡೋದು. ಹಾಗಾದಾಗ ಮಾತ್ರ ಅದಕ್ಕೆ ಏನ್ ಮಾಡ್ಬೇಕು ನಾವು? ಆನಾಪಾನ ಸತಿ ಧ್ಯಾನವನ್ನ ಮಾಡ್ಬೇಕು. ಅವಾಗೇನಾಗತ್ತೆ? ಸಹಜವಾದ ಶ್ವಾಸದೊಂದಿಗೆ ನಾವು ಇರ್ಲಿಕ್ಕೆ ಯಾವಾಗ ಪ್ರಯತ್ನ ಮಾಡ್ತೀವಿ, ನಮ್ಮ ಮನಸ್ಸು ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರುತ್ತೆ. ಆಮೇಲೆ ಕಾಯಾನುಪಾಸನ ಮಾಡ್ಕೋಬೇಕು. ಹೇಗೆ ಕಾಯಾನುಪಾಸನ? ಕಾಯಾನುಪಾಸನ ಅಂದ್ರೆ ಏನು? ಎಥರಿಕ್ ಬಾಡಿಯ ಅರಿವು. ಎಥರಿಕ್ ಬಾಡಿ ಅಂದ್ರೆ ಏನು? ಸೂಕ್ಷ್ಮ ಶರೀರದ ಅರಿವು. ಸೂಕ್ಷ್ಮ ಶರೀರದ ಅರಿವು ನಮ್ಗೆ ಹೇಗಾಗತ್ತೆ? ಧ್ಯಾನ ಮಾಡ್ತಾ 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 ನಮಗೇನಾಗತ್ತೆ ಅಂತಂದ್ರೆ ದೇಹದಲ್ಲಿ ಶಕ್ತಿ ಕ್ಷೇತ್ರಗಳು ಸಂಚಲನೆ ಆಗೋದನ್ನ ನಾವು ಸೂಕ್ಷ್ಮ ಶರೀರದಲ್ಲಿ ಅರಿಲಿಕ್ಕೆ ಸಾಧ್ಯ ಆಗತ್ತೆ. ಯಾವಾಗತ್ತೆ? ಧ್ಯಾನವನ್ನ ಹೆಚ್ಚಿಸ್ತಾ ಹೋದಾಗ.
ಶ್ವಾಸದಲ್ಲಿ ಧ್ಯಾಸ ಮಾಡಿದಾಗ ಅವಾಗ ಏನಾಗತ್ತೆ, ತನ್ನಷ್ಟಕ್ಕೆ ಸೂಕ್ಷ್ಮ ಶರೀರದ ಅನುಭವವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಇದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ವಿಪಶ್ಯನ ಧ್ಯಾನಕ್ ಬರ್ಬೇಕು. ವಿಪಶ್ಯನ ಧ್ಯಾನ ಅಂದ್ರೆ ಏನು? ಮೂರನೇ ಕಣ್ಣಿನ ಅನುಭವ. ಮೂರನೇ ಕಣ್ಣಿನ ಅನುಭವ ಅಷ್ಟು ಸುಲಭದಲ್ಲಿ ಬಂದ್ಬಿಡತ್ತಾ? ಖಂಡಿತ ಇಲ್ಲ. ಆದ್ರೆ ಪ್ರಯತ್ನ ಬೇಕು. ಹೇಗೆ? ಧ್ಯಾನವನ್ನ ಹೆಚ್ಚಿಸ್ತಾ 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 ಹೋದಾಗ ನಮ್ಮಲ್ಲಿ ಜ್ಞಾನೋದಯ ಆಗ್ಲಿಕ್ಕೆ ಶುರುವಾಗುತ್ತೆ. ಏನಾಗತ್ತೆ, ನಾವು ಧ್ಯಾನ ಹೆಚ್ಚಿಸ್ತಾ ಹೋದಾಗೆ ನಮ್ಮ ಸೂಕ್ಷ್ಮ ಶರೀರದ ಅನುಭವ ಕೂಡ ಹೆಚ್ಚಾಗ್ತಾ ಹೋದಾಗೆ ಮೂರನೇ ಕಣ್ಣಿನ ಅನುಭವ ಕೂಡ ನಮಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಆವಾಗ ಏನಾಗತ್ತೆ, ನಾವು ಆತ್ಮ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಅಲ್ಲಿವರೆಗೂ ನಾನು ಈ ದೇಹ ಮಾತ್ರ, ನನಗೆ ನೋವು ಆಗ್ತಾ ಇದೆ, ನಾನು ಈ ದೇಹ, ನನ್ನ ಎದುರಿರೋರು ಒಬ್ರು ದೇಹದವರೇ, ಇಷ್ಟೇ ಭಾವನೆ ಇರುತ್ತೆ ನಮ್ಮಲ್ಲಿ. ಯಾವಾಗ ನಾವು ದೇಹ ಭಾವನೆಯನ್ನ ದಾಟತೀವಿ, ಆವಾಗ ಈ ಜ್ಞಾನೋದಯ ಬಂದಾಗ ನಮ್ಗೇನಾಗತ್ತೆ, ನಾವು ಆತ್ಮ ಅಂತ ಅರಿವಾಗತ್ತೆ. ಆವಾಗೇನಾಗತ್ತೆ, ನಮ್ಮ ಮನಸ್ಸಿನ ಮೇಲೆ ನಮಗೆ ಹತೋಟಿ ಬರುತ್ತೆ. ಇಲ್ಲದ್ರೆ ಹುಚ್ಚು ಕುದುರೆ ತರ ಮನಸ್ಸು ಓಡ್ತಾನೇ ಇರತ್ತೆ, ಅದ್ರ ಹಿಂದೆ ನಾವು ಸಹ ಓಡ್ತಾ ಇರ್ತೀವಿ. ಅದ ನಿಲ್ಲಬೇಕಾದ್ರೆ ನಾವು ಧ್ಯಾನವನ್ನು ಹೆಚ್ಚಿಸ್ತಾ ಹೋಗ್ಬೇಕು. ಆಲೋಚನೆಗಳು ಬರುವುದೆಲ್ಲ ನಮ್ಮೊಳಗಿಂದ ಹೋಗ್ತಾ ಇದೆ ಅನ್ನೋ ಅನುಭವವನ್ನ ನಾವು ಪಡಿತಾ ಹೋಗ್ಬೇಕು. ಆವಾಗ ಮಾತ್ರ ನಮಗೆ ಅರಿವಾಗತ್ತೆ. ನಾವು ಜ್ಞಾನೋದಯ ಹೊಂದೋದು ಯಾವಾಗ ಅಂದ್ರೆ, ಆವಾಗ ನಮ್ಮ ಆತ್ಮನ ಅರಿವು ನಮಗಾಗತ್ತೆ. ಅಂದ್ರೆ ಈ ಮೊದಲನೇ ಹಂತದಿಂದ ಎರಡನೇ ಹಂತಕ್ಕೆ ಜ್ಞಾನೋದಯಕ್ಕೆ ಬಂದಾದಾಗ ಏನಾಗುತ್ತೆ, ಮತ್ತೆರಡು ನಮ್ಗೆ ಅಗತ್ಯ ಬೀಳತ್ತೆ. ಯಾವುದದು? ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ. ಸ್ವಾಧ್ಯಾಯ ಅಂದ್ರೆ ಏನು? ಈಗ ನಾವು ಮಾಡ್ತಾ ಇರೋದು ಸ್ವಾಧ್ಯಾಯ. ಪುಸ್ತಕಗಳನ್ನು ಓದೋದು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು. ಪುಸ್ತಕಗಳನ್ನು ಓದ್ತಾ 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 ನಮ್ಮಲ್ಲಿ ಜ್ಞಾನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಜ್ಞಾನ ಅಭಿವೃದ್ಧಿ ಆಗ್ತಾ ಆಗ್ತಾ ಏನಾಗತ್ತೆ, ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆಗೆ ಸಂವಹನ ಶುರುವಾಗತ್ತೆ. ಆವಾಗ ಒಳ್ಳೆ ಪುಸ್ತಕಗಳು ಓದೋದ್ರಿಂದ, ಒಳ್ಳೆ ವ್ಯಕ್ತಿಗಳೊಂದಿಗೆ ಸಂವಹನ ಹೊಂದೋದ್ರಿಂದ ನಮ್ಮ ಜ್ಞಾನೋದಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಬುದ್ಧತೆಯನ್ನು ಪಡಿತಾ ಹೋಗುತ್ತೆ. ಆದ್ರೆ ಆಮೇಲೆ ನಮ್ಗೆ ಏನಾಗತ್ತೆ ಗೊತ್ತಾ, ಜೀವನದಲ್ಲಿ ಬರುವ ವಿಷಯಗಳು ಹಲವಾರು ವಿಷಯಗಳಿರುತ್ತೆ. ನಮ್ಮ ಜೀವನದಲ್ಲಿ ಏನೇನೋ ವಿಷಯಗಳು ಬರುತ್ತೆ, ಬೇಕಾದ್ದು ಬೇಡವಾದ್ದು ಹಲವಾರು ಪರಿಸ್ಥಿತಿಗಳು, ನಮ್ಗೆ ಪರೀಕ್ಷೆ ಮಾಡ್ಲಿಕ್ಕೆ ಬರುವಂತ ಪರಿಸ್ಥಿತಿಗಳು ನಮ್ಮ ಸಂಸಾರದಲ್ಲಿ ಇರ್ಬೋದು, ಅಕ್ಕಪಕ್ಕದಲ್ಲಿ ಇರ್ಬೋದು, ಆಫೀಸ್ನಲ್ಲಿ ಇರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಎಂತ ಪರಿಸ್ಥಿತಿಗಳು ಬಂದ್ರೆ ಕೂಡ ನಾವು ಆವಾಗ ಕೊರಗೋದಿಲ್ಲ. ಅಲ್ಲಿವರೆಗೂ ಕೊರಗ್ತಾ ಇರ್ತೀವಿ. ನನಗ್ ಮಾತ್ರ ಯಾಕಪ್ಪ ಈ ದುಃಖ, ನಾನ್ ಮಾತ್ರ ಯಾಕೆ ಇಷ್ಟು ಕಷ್ಟಪಡ್ತೀನಿ, ನನಗ್ ಮಾತ್ರ ಈ ಸಂಕಟ ಯಾಕೆ, ನಾನೊಬ್ಳು ಇದು ಅನುಭವಿಸ್ಲಿಕ್ಕೆ ಬಂದಿದ್ದೀನಾ, ನಾನ್ ಮಾತ್ರ ಅನುಭವಿಸ್ಬೇಕಾ, ಎಷ್ಟು ಜನ ಎಷ್ಟು ಸುಖವಾಗಿದಾರಲ್ವಾ, ಇದು ನಮ್ಮ ಭ್ರಮೆ ಆಗಿರುತ್ತೆ. ಆದ್ರೆ ಇದೆಲ್ಲ ನಮ್ಮ ಆಧ್ಯಾತ್ಮಿಕ ಮೆಟ್ಟಲುಗಳು. ನಾವು ಮೇಲ್ ಹತ್ಬೇಕಾದ್ರೆ ಹಂತ ಹಂತವಾಗಿ ಹತ್ಬೇಕಾಗತ್ತೆ. ಧ್ಯಾನದಿಂದ, ಆನಾಪಾನಸತಿ ಧ್ಯಾನ ಮಾಡ್ತಾ, ಕಾಯಾನುಪಾಸನ ಮಾಡ್ತಾ, ವಿಪಶ್ಯನ ಧ್ಯಾನದಿಂದ ಮೂರನೇ ಕಣ್ಣಿನ ತೆರೆಯುವಿಕೆ ಆಗ್ತಾ ನಮ್ಮಲ್ಲಿ ಜ್ಞಾನೋದಯ ಉಂಟಾಗಿ ಏನಾಗತ್ತೆ, ನಾವು ಆತ್ಮ ಅಂತ ವಿಷಯ ನಮ್ಗೆ ಅರ್ಥ ಆದಾಗ ಈ ಕೊರಗು ನಮ್ಮಿಂದ ಹೋಗತ್ತೆ. ಆವಾಗ ನಾವು ಯಾವ ಸಮಯವನ್ನು ಕೂಡ ವ್ಯರ್ಥ ಮಾಡೋದಿಲ್ಲ. ಪ್ರತಿ ಕ್ಷಣ ಕೂಡ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಒಂದೊಂದು ಕ್ಷಣ ಕಳೆದ ಕೂಡ್ಲೆ ಒಂದೊಂದು ದಿವಸದ ಆಯುಸ್ ಹೋಯ್ತು, ಒಂದೊಂದು ಕ್ಷಣವೂ ಮುಗಿದು ಹೋಯ್ತು. ನಮಗೆ ಬೇಕಂದ್ರೆ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೇಗ ಆ ಕ್ಷಣ ಮುಗಿದೋಯ್ತು. ಅಂದ್ರೆ ನಾವಿಲ್ಲಿ ಬಂದಿರೋದು ಸವಿಯಾದ ಸಂಭ್ರಮಾಚರಣೆಗಳಿಗೆ, ಆದ್ರೆ ಅದನ್ನ ನಾವು ಮರ್ತು ಬಿಟ್ಟಿದೀವಿ. ನಾವು ಹುಟ್ಟೋ ಮುಂಚೆ ನಮ್ಗೆಲ್ಲ ಗೊತ್ತು, ಆದ್ರೆ ಭೂಮಿಗೆ ಬಿದ್ದು ಕೂಡಲೇ ನಮಗ್ ಗೊತ್ತಿಲ್ಲ. ಆ ಸಂಭ್ರಮಾಚರಣೆನೇ ಮರ್ತೋಗ್ಬಿಟ್ಟಿದ್ದೇವೆ. ದುಃಖದಲ್ಲಿ ತಲ್ಲೀನರಾಗ್ಬಿಟ್ಟಿದ್ದೀವಿ. ನನ್ನ ಸಂಸಾರ ಯಾಕೆ ಹೀಗೆ, ನನಗ್ಯಾಕೆ. ಸೋಲು ಗೆಲುವಿನ ಮೆಟ್ಟಿಲು ಅಂತ ಅರ್ಥ ಆಗ್ಲಿಕ್ಕೆ ಸಾಕಷ್ಟು ವರ್ಷಗಳು ಬೇಕಾಗತ್ತೆ.
ಕೆಲವರಿಗೆ ಸ್ವಲ್ಪ ದಿವಸಗಳು ಸಾಕಾಗ್ಬೋದು. ಇದೆಲ್ಲ ಕೂಡ ಧ್ಯಾನ ಅನ್ನೋಂತೂ ಕೂಡ ನಾವು ಒಂದು ಬಟ್ಟೆಯನ್ನ ತೆಗೆದು ಇನ್ನೊಂದು ಬಟ್ಟೆಯನ್ನು ಹಾಕೊಂಡ ಹಾಗೆ ಒಂದು ಜನ್ಮದಲ್ಲಿ ನಾವು ಎಲ್ಲಿ ನಿಂತಿರ್ತೀವಿ ಅಲ್ಲಿಂದ ಮುಂದಿನ ಜನ್ಮಕ್ಕೆ ನಾವು ಪಯಣಿಸ್ತೀವಿ. ಹಾಗಾಗಿ ಸೋಲು ಗೆಲುವಿನ ಮೆಟ್ಟಲಾಗತ್ತೆ. ಅಂದ್ರೆ ವಿಷಾದ ತಪ್ಪತ್ತೆ, ನಿಸ್ಸಂಶಯವಾಗಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಗೆ ಅರಿವೆಲ್ಲ ಬರ್ತಾ ಹೋಗುತ್ತೆ, ಪ್ರತಿ ಕ್ಷಣವನ್ನ ನಾವು ಸೃಜನಾತ್ಮಕವಾಗಿ ಉತ್ಪಾದಕವಾಗಿ ಬಳಸ್ಕೊಳ್ಳಿಕ್ ಶುರು ಮಾಡ್ತೀವಿ. ಅಲ್ಲಿವರೆಗೂ ನಾವೆಲ್ಲ ಕೂಡ ಅಯ್ಯೋ ನನಗೆ ಬರ್ತಿದೆ ಅಂತಲೋ ಅಥವಾ ಹೀಗೆ ಇರೋದು ನನ್ನ ಜೀವನ ಇಷ್ಟೇ ಈ ರೀತಿ ಕೂಡ ಬದುಕಿರೋದು ಇರುತ್ತೆ. ಯಾವಾಗ ನಮ್ಗೆ ಈ ಅರಿವಾಯ್ತು ಆವಾಗ ನಾವು ಸೃಜನಾತ್ಮಕವಾಗಿ ಬೆಳಿತೀವಿ. ಅಂದ್ರೆ ಅರಿವಿನಿಂದ ಬೆಳಿತೀವಿ. ಅರಿವು ಅಂದ್ರೆ ಏನು? ಅದೊಂದು ಹಂತ, ಮೂರನೇ ಹಂತ ಅದು. ಅಂದ್ರೆ ಪ್ರತಿ ಕ್ಷಣದಲ್ಲಿ ಪ್ರತಿ ಸಂದರ್ಭದಲ್ಲಿ ಅರಿವಿನಿಂದ ಬದುಕೋದು. ನಾನೀಗ ಯಾರ್ದೋ ಮನೆಗೆ ಹೋದೆ, ಅಲ್ಲಿ ಏನೋ ನಡೀತಾ ಇತ್ತು, ಅದನ್ನ ನೋಡಿದಾಗ ನನ್ ಮನಸ್ಸು ವಿಕಲ್ಪ ಆಗ್ಬಾರ್ದಲ್ಲಿ, ನೋಡ್ಬೇಕು ಅಷ್ಟೆ. ಆ ಕ್ಷಣವನ್ನ ನೋಡ್ಬೇಕು. ಅಲ್ಲಿ ವಿಮರ್ಶಿಸ್ಲಿಕ್ಕೆ ನಾನು ಹೋಗಿಲ್ಲ. ನಾನು ಹೋದ ಸಂದರ್ಭ ಬೇರೆ ಏನೋ ಆಗಿತ್ತು ಅಷ್ಟೇ, ನನ್ ಕೆಲ್ಸ ಮುಗಿಸ್ಬೇಕು, ನಾನ್ ಬರ್ಬೇಕು. ಅಲ್ಲಿ ವಿಮರ್ಶೆ ಮಾಡೋದಲ್ಲ, ಆ ಸಂದರ್ಭವನ್ನು ನೋಡ್ಬೇಕು, ಬರ್ಬೇಕು. ಇದು ಅರಿವು. ಅರಿವು ಅಂದ್ರೆ ಇಷ್ಟೇ, ಸಣ್ಣ ವಿಷಯ ಅದು. ಆದ್ರೆ ಆ ಅರಿವು ನಮಗ್ ಬರ್ಬೇಕು. ಕ್ಷಣದಲ್ಲಿ ಬದುಕುವಂಥದ್ದು, ಸಂದರ್ಭಕ್ಕನುಸಾರವಾಗಿ ಬದುಕುವಂಥದ್ದು, ಇದು ನಾವಾಗ್ಬೇಕು. ಅಂದ್ರೆ ಈ ಕ್ಷಣದಲ್ಲಿ ಜೀವಿಸೋದು ಒಂದೇ ಅಲ್ಲ, ಸಮಯದ ಶಾಶ್ವತೆಯಲ್ಲಿ ಜೀವಿಸುವುದು, ಸಮಯದ ಶಾಶ್ವತತೆಯಲ್ಲಿ ಜೀವಿಸೋದು. ಅಂದ್ರೆ ಈ ಸಮಯ ನಮ್ಗೆ ಶಾಶ್ವತ, ಈ ಕ್ಷಣ ನಮಗೆ ಶಾಶ್ವತ. ಮುಂದೆ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ ನಮ್ಗೆ, ಈ ಸಮಯ ನಮಗೆ ಶಾಶ್ವತ. ಅಂದ್ರೆ ಈ ಕ್ಷಣದಲ್ಲಿ ನಮಗ್ ಬಂದ ಕಾರ್ಯಗಳನ್ನ ಸಂಪೂರ್ಣ ತಲ್ಲೀನವಾಗಿ ಅರ್ಪಿಸ್ಕೊಳ್ಬೇಕು ನಾವು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನ್ ಬಂದಿದೆ ಅದನ್ನ ಸಂಪೂರ್ಣವಾಗಿ ಅನುಭವಿಸೋದು. ಹಾಗ ಅನುಭವಿಸಿದಾಗ ಆನಂದ ತನ್ನಷ್ಟಕ್ಕೆ ಆಗುತ್ತೆ, ಸವಿ ತನ್ನಷ್ಟಕ್ಕೆ ಬರುತ್ತೆ. ಯಾರು ಕೊಡೋದಲ್ಲ, ನಮ್ಮಲ್ಲೇ ಇರುವಂಥದ್ದು, ನಾವೇ ಪಡೆಯುವಂಥದ್ದು. ನಾವು ಅರಿವು ಅಂದ್ರೆ ಯಾವ ನೈಸರ್ಗಿಕ ಭಾವನೆಗಳಿಂದ, ಸಂತೋಷದಿಂದ, ಶಾಶ್ವತ ಪರಿಕಲ್ಪನೆಯಿಂದ ಬದುಕೋದು. ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲ ಎಲ್ಲ ಇದೆ. ಆದ್ರೆ ಅದ್ಯಾವುದು ಪ್ರತ್ಯೇಕ ವಿಭಿನ್ನ ವಿಷಯಗಳಲ್ವೇ ಅಲ್ಲ. ಭೂತ ನಮಗ್ ಬೇಡ, ಭವಿಷ್ಯತ್ತೂ ಬೇಡ, ವರ್ತಮಾನದಲ್ಲಿ ಬದುಕೋಣ. ಈ ಕ್ಷಣದಲ್ಲಿ ಬದುಕಿದ್ರೆ ಅದೇ ಭೂತ ಭವಿಷ್ಯತ್ತು. ಹಿಂದೆ ಏನಾಗಿದ್ರೆ ಏನಾಯ್ತು, ಆಗೋಯ್ತಲ್ಲ. ನಾವ್ ಇವತ್ತು ಊಟ ಮಾಡಿದ್ದನ್ನ ನಾಳೆ ಬೆಳಿಗ್ಗೆ ತೆಗೆದು ಹೊರಗೆ ಹಾಕ್ಲೇಬೇಕು. ಹಾಗಾಗಿ ಭೂತ ಬೇಡ ನಮಗೆ. ಭವಿಷ್ಯತ್ ಆದಾಯ ಆಗತ್ತೆ ನೋಡೋಣ. ಈ ಕ್ಷಣದಲ್ಲಿ ನಾವಿದ್ರೆ ಭವಿಷ್ಯತ್ತು ಈ ಕ್ಷಣದಲ್ಲೇ ಇರುತ್ತೆ. ಅದು ಬರ್ಬೇಕಾಗಿಲ್ವಲ್ಲ, ಇದೇ ಅದು. ನೋಡ್ಲಿಕ್ಕೆ ಕಲಿಬೇಕು ನಾವು ಅಷ್ಟೇ. ತುಂಬಾ ಸುಲಭ. ಒಂದು ನಿರಂತರವಾದ ಅಸ್ತಿತ್ವದ ಭಾಗಗಳಿದು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ನಿರಂತರ ಅಸ್ತಿತ್ವ ಅಂದ್ರೆ ಏನು? ಇಷ್ಟೇ, ಕ್ಷಣದಲ್ಲಿ ಬದುಕೋದು, ಬಂದದ್ದನ್ನ ಸ್ವೀಕರಿಸೋದು, ಬಂದದ್ದನ್ನ ಆನಂದಿಸೋದು, ಇಷ್ಟೇ ಜೀವನ. ಬುದ್ಧಿವಂತಿಕೆ ಜೀವನ ಅಷ್ಟೇ ಇದು. ಹಿಂದಿನ ಮುಂದಿನ ಕ್ಷಣದ ಘಟನೆಗಳ ಬಗ್ಗೆ, ವರ್ತಮಾನದ ಸರಿಯಾದ ಕಾರ್ಯ ಕೈಗೊಳ್ಳುವ ಬಗ್ಗೆ ಯಾವ ಅಪೇಕ್ಷೆ ಬೇಡ. ಏನ್ ಬರ್ತಿದೆ ಸ್ವೀಕಾರ ಮಾಡೋಣ. ಸುಖ ಬಂತ ಸಂತೋಷ, ದುಃಖ ಬಂತ ಸಂತೋಷ. ಇದು ನನ್ನ ಪರೀಕ್ಷೆಗಾಗಿ. ಪ್ರತಿ ಒಂದನ್ನು ನಾವು ಯಾವಾಗ ನಮ್ಮೊಳಗೆ ತಗೊಳ್ತೀವಿ, ಪ್ರತಿ ದಿವಸ ನಾವು ಸವಿಯನ್ನೇ ಉಳ್ತೀವಿ ಅಲ್ವಾ? ಸವಿ ಹೊರಗಿಲ್ಲ, ಸವಿ ನಮ್ಮೊಳಗೆ ಇದೆ. ನಾವು ಅದನ್ನು ಉಣ್ಲಿಕ್ಕೆ ಕಲ್ತಿಲ್ಲ ಅಷ್ಟೇ. ಕಲ್ತ್ರೆ ಆಯ್ತು, ತುಂಬಾ ಸುಲಭ ಕಲಿಯೋದು. ಅಂದ್ರೆ ಮೂರನೇ ಕಣ್ಣಿನ ಅರಿವಾದ ತಕ್ಷಣ ನಮ್ಗೆ ಏನಾಗತ್ತೆ ಅಂದ್ರೆ, ಈ ಶಾಶ್ವತದ ಆತ್ಮದ ಒಂದು ಅರಿವಾಗ್ಬಿಡತ್ತೆ ನಮ್ಗೆ.
ಇದು ಬಂದ ತಕ್ಷಣ ನಮ್ಗೇನಾಗುತ್ತೆ, ಜ್ಞಾನೋದಯದಿಂದಾಗಿ, ಈ ಅರಿವಿನಿಂದಾಗಿ ಪ್ರತಿ ಕ್ಷಣದಲ್ಲಿ ಆನಂದವನ್ನ ಹೊಂದಲಿಕ್ಕೆ ಶುರು ಮಾಡ್ತೀವಿ. ನಮ್ಗೆ ಯಾವುದು ದುಃಖ ಕೊಡಲ್ಲ, ದುಃಖ ಅನ್ನೋದೇ ಬರೋದಿಲ್ಲ. ಯಾಕೆ ಅಂತಂದ್ರೆ ಎಲ್ಲವನ್ನ ನಮ್ಗೆ ಸ್ವೀಕರಿಸುವಂತ ಒಂದು ಮನಸ್ಥಿತಿ ಬಂದ್ಬಿಡತ್ತೆ. ಜೀವನ ಸಂಪೂರ್ಣವಾಗಿ ಅದ್ಭುತವಾಗಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಪ್ರತಿಯೊಂದು ಯೋಚನೆಗೂ ಕೂಡ ಶಕ್ತಿ ಪಡ್ಕೊಳ್ಳುತ್ತೆ. ಯಾವುದೇ ಯೋಚನೆಗಳು ಸೃಷ್ಟಿಯಾದಾಗ ಯಾವುದೇ ತಡೆ ಇಲ್ಲದೆ ನಡ್ಕೊಂಡು ಹೋಗ್ಬಿಡತ್ತೆ. ಆಡುವ ಪ್ರತಿಯೊಂದು ಪದವು ಕೂಡ ಡೈನಮೈಟ್ ಆಗಿ ಸ್ಫೋಟ ಆಗುತ್ತೆ. ಹೇಗಾಗತ್ತದು ಡೈನಮೈಟ್ ಆಗಿ? ಅಷ್ಟು ಶಕ್ತಿ ನಮ್ಮಲ್ಲಿ ಬಂದ್ಬಿಡತ್ತೆ. ನಮ್ಮನ್ನ ನಾವು ಅರ್ತು ನಾವು ಗೆದ್ದಾಗ ನಾವು ನಮ್ಮನ್ ಗೆಲ್ಬೇಕು ಅಷ್ಟೇ, ಯಾರಿಗೋಸ್ಕರ ಅಲ್ಲ. ನನಗೋಸ್ಕರ ನಾನ್ ಗೆಲ್ಬೇಕು. ನಾನ್ ಗೆದ್ದಾಗ ನನ್ನ ಮಾತು ಡೈನಮೈಟ್ ಆಗುತ್ತೆ. ನಾನು ಏನು ಮಾಡೋದಲ್ಲ, ಅದು ತನ್ನಷ್ಟಕ್ಕೆ ಆಗುವಂಥದ್ದು. ಮಾಡುವ ಪ್ರತಿಯೊಂದು ಕೆಲಸ ಕೂಡ ಕಲಾತ್ಮಕವಾಗತ್ತೆ. ಜೀವನ ನಿರಂತರ ಸಂಭ್ರಮ ಆಚರಣೆಗಳಾಗತ್ತೆ. ಇದೇ ನಮ್ಮನ್ನು ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುತ್ತೆ. ಅಂದ್ರೆ ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯೋದು ಅಂತ ಹೇಳಿದ್ರೆ ಯಾರೋ ಕರ್ಕೊಂಡು ಹೋಗೋದಲ್ಲ, ನಾವೇ ಹೋಗೋದು. ಹೇಗೆ ಹೋಗೋದು? ಹೆಜ್ಜೆ 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 ಇಡ್ತಾ ಹೋಗೋದು ಮುಕ್ತಿ ಮಾರ್ಗ. ಮುಕ್ತಿ ಅನ್ನೋದಿಕ್ಕೆ ಹಲವಾರು ರೀತಿನಲ್ಲಿ ಹೇಳ್ತಾರೆ. ಮೋಕ್ಷ, ನಿಶ್ರೇಯಸ್ಸು, ಅಪವರ್ಗ, ಸಾಲ್ವೇಷನ್, ಈ ತರ ಸಾಕಷ್ಟು ಹೇಳ್ತಾರೆ. ಮಾರ್ಗ ಅಂದ್ರೆ ನಮ್ಗೆ ಎಲ್ರಿಗೂ ಗೊತ್ತು, ಒಂದು ನಡೆಸುವಂತ ಒಂದು ದಾರಿ ಅಂತ ಗೊತ್ತು. ಆದ್ರೆ ಮುಕ್ತಿ ಅಂದ್ರೆ ಏನು? ಬಿಡುಗಡೆ ಅಂತ ಹೇಳ್ಬೋದು. ಬಿಡುಗಡೆ ಯಾವುದ್ರಿಂದ ಬಿಡುಗಡೆ? ಇದನ್ನ ನಾವು ನೋಡ್ಬೇಕು. ಮನುಷ್ಯ ಯಾವಾಗ್ಲೂ ಆನಂದವಾಗಿ ಜೀವಿಸ್ಬೇಕು ಅಂದ್ರೆ ಮನುಷ್ಯನ ಶರೀರ ಯಾವಾಗ್ಲೂ ಎಂದೆಂದಿಗೂ ಆರೋಗ್ಯಕರವಾಗಿ ತೇಜಸ್ಸಿನಿಂದ ಇರಬೇಕು. ಇದು ಮುಕ್ತಿಗೆ ಮಾರ್ಗಕ್ಕೆ ಸುಲಭ ಆಗತ್ತೆ. ಆದ್ರೆ ಮನುಷ್ಯ ಯಾವಾಗ್ಲೂ ಹಾಯಾಗಿ ಆನಂದವಾಗಿ ಇರ್ಬೇಕು. ಹೌದು, ಯಾವಾಗ್ಲೂ ಸತ್ಯದಿಂದ ಅವನು ಬದುಕಿದಾಗ ಅವನು ಆರೋಗ್ಯವಾಗಿರ್ತಾನೆ. ಯಾವಾಗ ಬುದ್ಧಿ ಸತ್ಯದ ಅರಸುವಿಕೆಯಲ್ಲೇ ಇರೋದು ಆಗ ಮನಸ್ಸು ಮಲಿನ ಆಗತ್ತೆ. ಅಂದ್ರೆ ಯಾವಾಗ ಪ್ರತಿಯೊಂದ್ರಲ್ಲೂ ಸಂಶಯ, ಪ್ರತಿಯೊಬ್ಬರನ್ನ ನೋಡುವ ದೃಷ್ಟಿಯೂ ವಿಭಿನ್ನ, ಈ ರೀತಿ ಆದಾಗ ಏನಾಗತ್ತೆ, ಮನಸ್ಸು ಯಾವಾಗ ಮಲಿನ ಆಗತ್ತೆ ಆವಾಗ ಸತ್ಯದ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಆಗೋದಿಲ್ಲ. ಅಂದ್ರೆ ಮನಸ್ಸಿಗೆ ಇದೊಂದು ಕಾಯಿಲೆ ಆಗ್ಬಿಡತ್ತೆ. ಮನಸ್ಸು ಮಲಿನ ಆದಾಗ, ಅಶುಭ್ರ ಆದಾಗ ಈ ಶರೀರ ಅಸ್ವಸ್ಥತೆಗೆ ಕಾರಣ ಆಗತ್ತೆ. ರೋಗಗಳ ಮೂಲವಾಗಿ ದುಃಖಕ್ಕೆ ಕಾರಣ ಆಗತ್ತೆ. ಇದ್ಯಾರು ಮಾಡ್ಕೊಂಡಿದ್ದು? ನಾವೇ ಸ್ವಯಂಕೃತ ಅಪರಾಧ ಇದು. ಆದ್ರೆ ಇದರ ಅರಿವು ಬರ್ಲಿಕ್ಕೆ ಕೂಡ ಧ್ಯಾನ ಅನ್ನುವಂಥ ಮೆಟ್ಲವನ್ನ ನಾವು ಹತ್ತಲೇಬೇಕು. ಅದು ಹತ್ತುವವರೆಗೂ ನಮಗೆ ಈ ಅರಿವು ಬರೋದೇ ಇಲ್ಲ. ಅಂದ್ರೆ ದುಃಖಗಳಿಂದ ಬಿಡುಗಡೆ ಮುಕ್ತಿ ಅಂತ ನಾವು ಹೇಳ್ಬಿಡ್ತೀವಿ, ಬಾಯಲ್ಲಿ ಸುಮ್ಮನೆ ಹೇಳ್ಬಿಡ್ಬೋದು. ಆದ್ರೆ ಎಷ್ಟು ಸುಲಭನಾ ಅದು? ಶಾರೀರಿಕ ಪರವಾದ ರೋಗಗಳಿಂದ ಮುಕ್ತಿ ಬಿಡುಗಡೆ ಹೌದು. ಮಾನಸಿಕ ಪರವಾದ ಕಾಯಿಲೆಗಳಾದ ಒತ್ತಡಗಳು, ಆಂದೋಲನಗಳು, ಭಯಗಳಿಂದ ಮುಕ್ತಿ ಹೊಂದೋದು ಹೇಗೆ? ಬುದ್ಧಿಮಾಂದ್ಯದಿಂದ ಮುಕ್ತಿ ಹೊಂದೋದು ಹೇಗೆ? ನಾನ್ ಯಾಕೆ ಹುಟ್ಟಿದ್ದೀನಿ? ಈ ಜೀವನ ಯಾಕೆ ಹೀಗಿದೆ? ಈ ವಿಷಯಗಳು ನಮ್ಗೆ ಹೇಗ್ ತಿಳಿಯತ್ತೆ? ಅಂದ್ರೆ ಸಾಧಾರಣ ಬುದ್ಧಿಗೆ ಇದು ಗೊತ್ತಾಗೋದೇ ಇಲ್ಲ. ಸತ್ಯ ಅನ್ನೋದು ಬುದ್ಧಿಗೆ ಬೇಗ ನಿಲುಕೋದು ಇಲ್ಲ. ಇದೊಂದು ಅಗಮ್ಯ, ಅಗೋಚರವಾಗೇ ಇರುತ್ತೆ. ಬುದ್ಧಿಪರವಾದ ಮಾಂದ್ಯ ಹೋಗ್ಬೇಕು ಮೊದ್ಲು ನಮಗೆ. ಮಾನಸಿಕ ಕಾಯಿಲೆಗಳಿಂದ ನಾವು ಹೊರಗೆ ಬರಬೇಕು. ಈ ಮಾನಸಿಕವಾಗಿ ಕಾಯಿಲೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ನಾವು ಬೇರೆ ರೀತಿನಲ್ಲಿ ನೋಡುವಂಥದ್ದು. ಅವ್ರು ಹಾಗಿರ್ಬೇಕಿತ್ತು, ಅವ್ರು ಹೀಗಿರ್ಬೇಕಿತ್ತು. ನಾವೇ ಸುಮ್ನೆ ಪ್ರಶ್ನೆಗಳು ಉತ್ತರಗಳು ಮಾಡ್ಕೊಳ್ಳೋದು. ಮನಸ್ಸಿಗೆ ಸುಮ್ಮನೆ ಇರ್ಲಿಕ್ಕೆ ಗೊತ್ತೇ ಇಲ್ಲ. ಅದಕ್ಕೆ ಏನಾದ್ರು ಒಂದು ಕೆಲಸ ಕೊಟ್ಟರೆ ಖುಷಿ ಆಗತ್ತೆ. ಇದರಿಂದ ಏನಾಗತ್ತೆ, ನಾವು ಸತ್ಯವನ್ನ ಅಸತ್ಯ ಮಾಡ್ಕೊಂಡು ಮಲಿನತೆ ಮಾಡ್ಕೊಳ್ತೀವಿ. ಯಾವಾಗ ನಮ್ಮ ಮನಸ್ಸು ಮಲಿನ ಆಯ್ತು, ಎಲ್ಲ ಕಾಯಿಲೆಗಳ ಗೂಡಾಯ್ತು. ಇದರಿಂದ ನಾವು ಹೊರಗ್ಬೇಕಾದ್ರೆ ಶಾರೀರಿಕ ಅಸ್ವಸ್ಥತೆಗಳಲ್ಲ, ಅದು ಒಂದೇ ಅಲ್ಲ, ಈ ಮಾನಸಿಕ ಅಸ್ವಸ್ಥತೆಯಿಂದ ಕೂಡ ನಾವು ಹೊರಗ್ ಬರ್ಬೇಕಾದ್ರೆ ತನು ಮನ ಬುದ್ಧಿ ಪರಿಶುಭ್ರಗೊಳ್ಳಿಕ್ಕೆ ಶಾಶ್ವತವಾಗಿ ನಮ್ಗೆ ಮುಕ್ತಿ ದೊರೆತಿದೆ ಅಂತ ನಾವು ಹೇಳ್ತೀವಿ. ಆದ್ರೆ ಅಲ್ಲಿವರೆಗೂ ಮುಕ್ತಿ ಬಂದಿರೋದಿಲ್ಲ. ದುಃಖಗಳಿಂದ ಒದ್ದಾಡ್ತಾ ಇದೀವಿ ಒಳಗಡೆ.
ಮೂರು ದುಃಖಗಳಿಂದ ಬಿಡುಗಡೆ ಆಗ್ಬೇಕು ಅಂತ ಹೇಳಿ ಕಪಿಲ ಮಹರ್ಷಿಗಳು ಹೇಳ್ತಾರೆ. ತ್ರಿವಿಧ ದುಃಖ ಅತ್ಯಂತ ನಿವೃತ್ತಿ ಅತ್ಯಂತ ಪುರುಷಾರ್ಥ. ಕಾಮ, ಅರ್ಥ, ಧರ್ಮ ಮತ್ತು ಮೋಕ್ಷಗಳಲ್ಲಿ ನಾಲ್ಕನೇ ಪುರುಷಾರ್ಥವಾದ ಮೋಕ್ಷ ಅನ್ನುವುದು ಏನೆಂದರೆ ಮೂರು ಬಗೆಯ ದುಃಖಗಳಿಂದ ಪೂರ್ತಿಯಾಗಿ ಬಿಡುಗಡೆ ಹೊಂದುವುದು. ಇದನ್ನೇ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಏನಂತ? ತಮೋಗುಣದಿಂದ ಮುಕ್ತಿಯನ್ನು ಹೊಂದು, ರಜೋಗುಣದಿಂದ ಕೂಡ ಮುಕ್ತಿ ಹೊಂದು, ಸಾತ್ವಿಕ ಗುಣದಿಂದ ಕೂಡ ಮುಕ್ತಿ ಹೊಂದು ನಿರ್ಗುಣಿಯಾಗು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ. ನೀನು ಮೂರು ಗುಣಗಳಿಂದ ಕಲಿಸಿ ಹೋಗಿದ್ದೀಯಾ, ಗುಣಾತೀತನಾಗು ಓ ಅರ್ಜುನ. ಎಲ್ಲ ಗುಣಗಳಿಂದ ನೀನು ಒಂಥರ ಎಲ್ಲ ಮಿಕ್ಸ್ ಆದಂಗೆ ಆಗೋಗ್ಬಿಟ್ಟಿದ್ಯಾ. ಅದರಿಂದ ಹೊರಗೆ ಬಾ ಅರ್ಜುನ. ಈ ಮೂರು ಗುಣಗಳಿಂದ ವಿಮುಕ್ತನಾಗು. ಶಾರೀರಿಕ ಪರವಾದ ಕಾಯಿಲೆಗಳಿಂದ ತಮೋಗುಣ ದೋಷ ಆಗತ್ತೆ, ಆದ್ರೆ ಮನಪರವಾದ ಕಾಯಿಲೆಗಳಿಂದ ರಜೋಗುಣ ದೋಷಗಳು ಹೋಗುತ್ತೆ. ಹಾಗೆ ಬುದ್ಧಿಪರವಾದ ಕಾಯಿಲೆಗಳಿಂದ ಸಾತ್ವಿಕ ಗುಣದೋಷಗಳು ಹೋಗುತ್ತೆ. ಈ ಮೂರು ಸೇರಿ ಎಲ್ಲಾ ದುಃಖಗಳನ್ನು ಉಂಟು ಮಾಡ್ತದೆ. ಯಾವಾಗ ಈ ದೋಷಗಳೆಲ್ಲ ತೊಲಗಿ ಹೋಗ್ತದೋ ಆಗ ನಮಗೆ ದುಃಖಗಳೇ ಇರಲ್ಲ. ಆಗ ನಾವು ತ್ರಿಗುಣಾತೀತರಾಗ್ತೀವಿ, ದುಃಖರಾಹಿತ್ಯರಾಗ್ತೀವಿ, ಮುಕ್ತಿ ಹೊಂದುತ್ತೀವಿ. ಅಂದ್ರೆ ಮನುಷ್ಯನಿಗೆ ಯಾವಾಗ ಕೂಡ ದುಃಖ ಇರಬಾರ್ದು. ಶಾರೀರಿಕವಾಗಲಿ, ಮಾನಸಿಕವಾಗಲಿ, ಬುದ್ಧಿಪರವಾಗ್ಲಿ. ಅಂದ್ರೆ ಈಗ ಒಂದು ತಲೆನೋವಿಂದ ಕ್ಯಾನ್ಸರ್ ವರೆಗೂ ಕೂಡ ಕಾಯಿಲೆಗಳು ಬರ್ಲಿಕ್ಕೆ ಕಾರಣ ಏನು? ನಮ್ಮ ಮನಸ್ಸೇ. ನಮ್ಮ ಮನಸ್ಸಿನಲ್ಲಿ ಹುಟ್ಟಾಕಿದ ಹಲವಾರು ಬೇಡದ ವಿಷಯಗಳು, ಮಲಿನ ವಿಷಯಗಳು. ಪ್ರತಿಯೊಂದು ಕ್ಷಣದಲ್ಲಿ ಮನಸ್ಸನ್ನ ಒಂದು ನಿಗ್ರಹಿಸಿಕೆ ಕಲಿಯದೆ ಅದನ್ನ ಹೇಗೆ ಅಂದ್ರೆ ಹಾಗೆ ಗಾಳಿಗೆ ಬಿಟ್ಬಿಟ್ಟಿದ್ದೇವಲ್ಲ, ಅದ್ ಎಲ್ಲೆಲ್ಲಿ ಹೋಗಿ ಏನೇನ್ ಆರಿಸಿಕೊಂಡು ಬರುತ್ತೋ ಅದೆಲ್ಲ ನಮ್ಮ ಕಾಯಿಲೆಗೆ ಕಾರಣ ಆಗುತ್ತೆ. ಇದನ್ನು ಬಿಡೋದನ್ನ ನಾವು ಕಲಿಯೋದೇ ಇಲ್ಲ. ನಮಗೆ ಅದರಲ್ಲಿ ಬಹಳ ಖುಷಿ, ಅದ್ರಲ್ಲಿ ತೇಳ್ಲಿಕ್ಕೆ ತುಂಬಾ ಖುಷಿ ನಮಗೆ. ಏಕಾಗ್ರ ಶಕ್ತಿ, ಜ್ಞಾಪಕ ಶಕ್ತಿ ಚೆನ್ನಾಗಿರ್ಬೇಕು. ನಮ್ಗೆ ಹೆಚ್ಚಿಸ್ಕೋಬೇಕು. ನಾವು ನಮ್ಮ ಗತ ಜನ್ಮಗಳನ್ನ ಕೂಡ ತಿಳಿದುಕೊಳ್ಬೇಕು. ಅಲ್ಲಿಯವರೆಗೆ ನಮ್ಗೆ ಜ್ಞಾಪಕ ಶಕ್ತಿ ಇರಬೇಕು. ಇದೇ ಮುಕ್ತಿ. ಅಂದ್ರೆ ನಮ್ಗೆ ಯಾವಾಗ ಮೂರನೇ ಕಣ್ ತೆರೆಯುತ್ತೆ ಆವಾಗ ನಮ್ಗೆ ಹಿಂದಿನ ಜನ್ಮಗಳನ್ನ ನೋಡ್ಕೊಳ್ಳಿಕ್ಕೆ ತುಂಬಾ ಸುಲಭ ಆಗತ್ತೆ. ಆಗ ನಮಗೆ ಅರಿವಾಗತ್ತಲ್ಲ, ಆಗ ನಮ್ಗೆ ಬದಲಾವಣೆ ತುಂಬಾ ಸುಲಭ ಆಗುತ್ತೆ. ಅಂದ್ರೆ ಮುಕ್ತಿ, ಮೋಕ್ಷ, ಅಪವರ್ಗ, ನಿಶ್ರೇಯಸ್ಸು ಎಲ್ಲಾ ಪದಗಳು ಕೂಡ ಇದರದೇ ಒಂದು ಭಾಗ. ನಮ್ಗೆ ಬೇಕಾದ್ದೆಲ್ಲ ಅಂದ್ರೆ ನಮ್ಗೆ ದುಃಖರಾಹಿತ್ಯ ಬೇಕು, ನಮ್ಮ ಶರೀರ ಚೆನ್ನಾಗಿರ್ಬೇಕು, ನಮ್ಮ ಮನಸ್ಸು ಯಾವಾಗ್ಲೂ ಸ್ವಚ್ಛವಾಗಿರ್ಬೇಕು, ಏಕವಾಗಿ ಹಾಯಾಗಿರ್ಬೇಕು, ನಮ್ಮ ಬುದ್ಧಿ ಯಾವಾಗ್ಲೂ ಇರ್ಬೇಕು. ನಮಗ್ ಬೇಕಾದ್ದೆಲ್ಲ ಬರುತ್ತದೆ, ಇದೆಲ್ಲ ಬೇಕು ನಮಗೆ. ಆದ್ರೆ ಈ ಎಲ್ಲ ಕಾಯಿಲೆಗಳಿಂದ ವಿಮುಕ್ತಿ ಹೊಂದಲಿಕ್ಕೆ ಮನಸ್ಸು ಬಿಡೋದಿಲ್ಲ. ಅಂದ್ರೆ ಒಂದೇ ಒಂದು ಮುಕ್ತಿ ಅನ್ನೋ ಪದ ನಮ್ಗೆ ಮುಕ್ತಿಯಿಂದ, ಅದರಲ್ಲಿ ಮುಕ್ತಿ, ಪರಿಮುಕ್ತಿ, ಮಹಾಪರಿಮುಕ್ತಿ ಅಂತ ಇದೆ. ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ. ನಿರ್ವಾಣ ಅಂದ್ರೆ ಏನು? ದುಃಖರಾಹಿತ್ಯ ಸ್ಥಿತಿ. ಪರಿನಿರ್ವಾಣ ಅಂದ್ರೆ ಏನು? ಒಳ್ಳೆ ದುಃಖರಾಹಿತ್ಯ. ಮಹಾಪರಿನಿರ್ವಾಣ ಅಂದ್ರೇನು? ಅತ್ಯಂತ ಒಳ್ಳೆಯದಾದ ದುಃಖರಾಹಿತ್ಯ. ಆದ್ರಿಂದ ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ, ಮುಕ್ತಿ, ಪರಿಮುಕ್ತಿ, ಮಹಾಪರಿಮುಕ್ತಿ, ಈ ಮೂರನ್ನು ಕುರಿತು ವಿಶದವಾಗಿ ನೋಡ್ತಾ ಹೋಗೋಣ. ನಮ್ಮ ಸ್ವಂತ ಜೀವನದಲ್ಲಿ ಶಾರೀರಿಕ ಪರವಾಗಿ ದುಃಖಗಳು ಯಾವುವೂ ಇಲ್ಲದಂತೆ, ಮಾನಸಿಕ ದುಃಖಗಳು ಯಾವುವೂ ಇಲ್ಲದಂತೆ, ಬುದ್ಧಿಪರವಾದ ಅಸ್ವಸ್ಥಗಳು ಯಾವುವೂ ಇಲ್ಲದಂತೆ ಇದ್ದರೇನೆ ನಾವು ಮುಕ್ತಿ ಹೊಂದಿದಂತೆ. ಅಂದ್ರೆ ಈಗ ನಮ್ಮನ್ನು ನಾವು ಸ್ವಸ್ಥ ಮಾಡ್ಕೊಂಡ್ವಿ. ಹೇಗೆ? ನಾನು ಈ ಕ್ಷಣದಲ್ಲಿ ಬದುಕ್ಬೇಕು, ಅರಿವಿನಿಂದ ಬದುಕ್ಬೇಕು. ಇದು ಮುಕ್ತಿಯ ಮೊದಲನೇ ಹಂತ. ಏನು? ನನಗೆ ನಾನ್ ಯಾರು, ನಾನು ಯಾಕೆ ಈ ಭೂಮಿಗೆ ಬಂದಿದ್ದೀನಿ, ಇದು ನನಗೆ ಅರಿವಾಯ್ತು. ಆತ್ಮ ಎಂಬ ಅರಿವಾಯ್ತು. ನನ್ನ ಹಿಂದಿನ ಜನ್ಮಗಳನ್ನು ನಾನು ನೋಡ್ಕೊಂಡಿದ್ದೀನಿ. ನನಗೇನ್ ಅರ್ಥ ಆಯ್ತು? ನಾನ್ ತಿಳ್ಕೊಂಡೆ ಇವಾಗ ಮಾನಸಿಕ ದುಃಖಗಳಿಂದ ಎಲ್ಲದಿಂದ ನಾನು ಹೊರಗೆ ಬಂದೆ. ಇದು ಮುಕ್ತಿಯ ಮೊದಲನೇ ಹಂತ. ನೆಕ್ಸ್ಟ್ ಪರಿಮುಕ್ತಿ ಹೋಗ್ಬೇಕಂದ್ರೆ ನಾವು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲವರು ದುಃಖದಲ್ಲಿದಾರಲ್ಲ, ಅದನ್ನ ನಾವು ನೋಡ್ಬೇಕು. ನಾನ್ ಮುಕ್ತಿ ಹೊಂದಿದ ನಂತರ
ನನ್ನ ಸುತ್ತಮುತ್ತಲಿನವರೆಲ್ಲ ನೋಡ್ಬೇಕು, ಅಯ್ಯೋ ಇವರಿಗೆ ಇದು ಇನ್ನೂ ಅರ್ಥ ಆಗ್ಲಿಲ್ವಲ್ಲಪ್ಪ, ಎಷ್ಟು ದುಃಖ ಪಡ್ತಿದಾರಲ್ಲಪ್ಪ ಇವರು, ಇವ್ರನ್ನ ಇದರಿಂದ ಹೇಗೆ ಬಿಡುಗಡೆ ತರೋದು ಅಂತ ನಾವು ಯೋಚಿಸ್ಬೇಕು. ಅವರಿಗೆ ನಾವು ದಾರಿ ತೋರಿಸ್ಬೇಕು. ಇದೇನಾಗತ್ತೆ, ಪರಿಮುಕ್ತಿ ಆಗತ್ತೆ. ಅವರನ್ನ ದುಃಖರಾಹಿತ್ಯಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ. ಆಮೇಲೆ ಮಹಾಪರಿಮುಕ್ತಿಗೆ ಹೋಗ್ಬೇಕು ನಾವು. ಏನದು ಮಹಾಪರಿಮುಕ್ತಿ ಅಂದ್ರೆ? ಪ್ರಪಂಚದಲ್ಲಿನ ದುಃಖವನ್ನೆಲ್ಲವನ್ನ ಹೋಗ್ಲಾಡಿಸ್ಲಿಕ್ಕೆ ಹೊರಡ್ಬೇಕು ನಾವು. ಅಂದ್ರೆ ಕಂಕಣಬದ್ಧರಾಗ್ಬೇಕು. ನಾವು ಸಮಾಜವನ್ನೇ ನಾನು ಸುಂದರವಾಗಿಸ್ತೀನಿ ಅಂತ ಹೇಳಿ ಕಂಕಣಬದ್ಧರಾಗ್ತಾ ಮಹಾಪರಿನಿರ್ವಾಣಕ್ಕೆ ಹೋಗ್ಬೇಕು ನಾವು. ಇದು ಮಹಾಪರಿಮುಕ್ತಿ. ಅಂದ್ರೆ ಈ 3ನೇ ಹಂತಕ್ಕೆ ನಾವು ಹೋಗ್ಬೇಕು. ಪ್ರಪಂಚದ ದುಃಖ ಅವರ ದುಃಖ, ಆದ್ದರಿಂದ ಅವರ ದುಃಖದಿಂದ ಸುದೂರವಾಗಿ ಹೋಗ್ಬೇಕಾದ್ರೆ ಪ್ರಪಂಚದಿಂದ ಒಟ್ಟು ದುಃಖವೆಲ್ಲ ಹೋಗ್ಬೇಕು, ಆಗಲೇ ಅವರ ದುಃಖ ಹೋಗುತ್ತೆ. ಆದ್ರಿಂದ ವ್ಯಕ್ತಿಪರವಾಗಿ ನಮ್ಮಿಂದ ದುಃಖ ಹೋದರೆ ಮುಕ್ತಿ, ನಮ್ಮ ಅಕ್ಕಪಕ್ಕದವರ ದುಃಖ ಹೋದರೆ ನಮಗೆ ಪರಿಮುಕ್ತಿ, ಪ್ರಪಂಚದಲ್ಲಿನ ದುಃಖವೆಲ್ಲ ತೊಲಗಿ ಹೋದರೆ ಆಗ ನಮಗೆ ಮಹಾಪರಿಮುಕ್ತಿ. ಅಂದ್ರೆ ಈ ಸ್ವಂತಕ್ಕೆ ತಿಳಿದುಕೊಂಡ ನಂತರ ಎಲ್ಲರಿಗೂ ತಿಳಿಸುವ ಧರ್ಮವೇ ಪರಿಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಮೊಟ್ಟ ಮೊದಲಿಗೆ ನಾವು ದುಃಖದಿಂದ ವಿಮುಕ್ತರಾದಾಗ ನಾವು ಅರಿಹಂತ್ ಆಗ್ತೇವೆ. ಹಂತ್ ಅಂದ್ರೇನು? ಹತ ಮಾಡಿದವನು. ನಮ್ಮಲ್ಲಿನ ಶತ್ರುಗಳನ್ನ ಹತ ಮಾಡಿಕೊಂಡಿದ್ದೇವೆ. ಅಂದ್ರೆ ನಮ್ಮ ಶತ್ರುವನ್ನ, ನಮ್ಮ ಮನಸ್ಸಿನೊಳಗೆ ಬರುವಂತಹ ಹೊಯ್ದಾಟಗಳನ್ನ, ಅವರೇ ಶತ್ರುಗಳು ನಮಗೆ, ಅದನ್ನೆಲ್ಲ ಹತ ಮಾಡಿರೋದ್ರಿಂದ ನಾವು ಅರಿಹಂತರಾಗ್ತೇವೆ. ಫಸ್ಟ್ ಅದು ಮುಕ್ತಿ ಆಗತ್ತೆ. ಅದರ ನಂತರ ನಮ್ಮ ಶತ್ರುಗಳನ್ನು ಹತ ಮಾಡ್ಬೇಕು ನಾವು. ನಮ್ಮನ್ ಮಾಡಿದ ನಂತರ ತಮೋಗುಣ ಅಂದ್ರೆ ಸೋಮಾರಿತನವನ್ನು ಹತ ಮಾಡಿದ ನಂತರ ನಾವ್ ಅನ್ಕೊಳ್ತೀವಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು, ಅರಿಷಡ್ವಗಳನ್ನು ಜಯಿಸಿದಾಗ, ನಮ್ಮಲ್ಲಿ ರಜೋಗುಣವನ್ನು ಹತ ಮಾಡಿದಾಗ, ಸಾತ್ವಿಕಗಳನ್ನು ದಾಟಿ ಹೋದಾಗ ನಾವು ಅರಿಹಂತ ಆಗ್ತೇವೆ. ಅದಾದ ನಂತರ ಮುಕ್ತಿ ಹೊಂದಿದವನು ಅರಿಹಂತ ಆಗ್ತಾನೆ, ಪರಿಮುಕ್ತಿ ಹೊಂದಿದವನು ಬೋಧಿಸತ್ವನಾಗ್ತಾನೆ, ಮಹಾಪರಿಮುಕ್ತಿ ಹೊಂದಿದವನು, ಮಹಾಪರಿನಿರ್ವಾಣ ಹೊಂದಿದವನು ಬುದ್ಧನಾಗ್ತಾನೆ. ಅಂದ್ರೆ ಹಂತ ಹಂತವಾಗಿ ನಾವು ಮೇಲ್ ಹೋಗ್ತಾ ಹೋಗ್ಬೇಕು. ನಾವು ಹೇಗೆ ಆನಾಪಾನ ಸತಿಯಿಂದ ಧ್ಯಾನದಿಂದ ಪ್ರಾರಂಭ ಮಾಡಿದೀವಿ, ಈಗ ಇಲ್ಲಿವರೆಗೂ ಬಂದಿದೀವಿ. ಅಂದ್ರೆ ಅರಿಹಂತು, ಬೋಧಿಸತ್ವ, ಬುದ್ಧ. ಅಂದ್ರೆ ಅರಿಹಂತ್ ಅಂದ್ರೆ ತನ್ನ ಶತ್ರುಗಳನ್ನು ಕೊಂದುಕೊಂಡವನು, ತನ್ನೊಳಗಿನ ಶತ್ರುಗಳನ್ನ ಕೊಂದುಕೊಂಡವನು, ತಾನು ಸ್ವಯಂ ಗುಣಾತೀತನಾದವನು. ಬೋಧಿಸತ್ವ ಅಂದ್ರೆ ಸ್ವಲ್ಪ ಮಟ್ಟಿಗೆ ಬೇರೆಯವರಿಗೆ ಬೋಧನೆಗಳನ್ನ ಮಾಡ್ತಾ ಅಕ್ಕಪಕ್ಕದವ್ರನ್ನ ಕೂಡ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋನು, ಅವನು ಬೋಧಿಸತ್ವ ಆಗ್ತಾನೆ. ಪ್ರಪಂಚವನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಪಂಚಕ್ಕೆಲ್ಲ ಗುರುವಾಗಿ ಪ್ರಪಂಚಕ್ಕೆಲ್ಲ ಮಾರ್ಗದರ್ಶನ ಮಾಡಿಸ್ತಾ ಪ್ರತಿ ನಿಮಿಷ ಎಲ್ಲರಿಗೂ ಕಷ್ಟ ಪಡುವಾತ, ಎಲ್ಲರಲ್ಲೂ ದುಃಖರಾಹಿತ್ಯವನ್ನು ಮಾಡ್ತಾ ಬರೋವನಿಗೆ ಬುದ್ಧ ಅಂತ ಹೇಳ್ತಾರೆ. ಈ ರೀತಿ ನಾವು ಬದಲಾಗ್ಬೇಕು. ಧ್ಯಾನ ಸಾಧನೆಯ ಮೂಲಕವೇ ನಿರ್ವಾಣ ಸಾಧ್ಯ. ಅಂದ್ರೆ ನಿರ್ವಾಣಕ್ಕಾಗಿ ನಾವು ಯಾವುದೋ ಕಾಡಿಗಾಗ್ಲಿ ಹಿಮಾಲಯಕ್ಕಾಗಿ ಹೋಗೋ ಅಗತ್ಯ ಖಂಡಿತ ಇಲ್ಲ. ನಾವಿದ್ದಲ್ಲಿ ನಾವು ಹೇಗ್ ಬದುಕ್ತೀವಿ ಅದೇ ನಿರ್ವಾಣ. ಧ್ಯಾನ ಸಾಧನೆ ಮಾತ್ರ ಅಲ್ಲದೆ ಮತ್ತೆ ಸ್ವಾಧ್ಯಾಯ ಸಾಧನೆ ಅನ್ನೋದು ಇದೆ. ಎಷ್ಟೋ ಪುಸ್ತಕಗಳನ್ನು ಓದ್ಬೇಕು ನಾವು. ಅಂದ್ರೆ ಆತ್ಮಜ್ಞಾನ ಶಾಸ್ತ್ರದಲ್ಲಿ ಎಷ್ಟೋ ಪುಸ್ತಕಗಳಿದೆ. ಅಂದ್ರೆ ಸಾಕಷ್ಟು ಮಂದಿ ವಿಜ್ಞಾನಿಗಳು, ಶಾಸ್ತ್ರಜ್ಞರು, ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ವೇದವ್ಯಾಸರು, ವಾಲ್ಮೀಕಿ, ಓಶೋ, ಲೋಬ್ಸಾಂಗ್ ರಾಂಪ, ಅನಿಬೆಸೆಂಟು, ಯೋಗಾನಂದ ಪರಮಹಂಸ, ಸ್ವಾಮಿರಾಮ, ಇವರೆಲ್ಲರೂ ಕೂಡ ಆಧ್ಯಾತ್ಮಿಕ ಶಾಸ್ತ್ರಜ್ಞರು. ಅವರೆಲ್ಲರ ಪುಸ್ತಕಗಳನ್ನು ಓದ್ಬೇಕು ನಾವು. ಯಾಕೆಂದ್ರೆ ಅವರೆಲ್ಲ ಅನುಭವಿಸಿ ಬರೆದವರು. ಅನುಭವ ಸತ್ಯವನ್ ಮಾತ್ರ ಹೇಳತ್ತೆ, ಅಲ್ಲಿ ಪೊಳ್ಳು ಸತ್ಯಗಳು ಏನೂ ಇಲ್ಲ. ಅವ್ರು ಅನುಭವಿಸಿದ ದೃಢವಾದ ಸತ್ಯವೇ ಇರುತ್ತೆ. ಅವರ ಅಂತಹ ಪುಸ್ತಕಗಳನ್ನ ಓದಿದಾಗ ಅವರ ಪ್ರೆಸೆನ್ಸ್ ಅನ್ನ ಕೂಡ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇದೆಲ್ಲ ಕೂಡ ಕ್ರಮೇಣ ಸಾಧ್ಯ. ಇದನ್ನ ನಾವು ಸಾಧನೆ ಮಾಡ್ಬೇಕು. ಅಂದ್ರೆ ಇದರಿಂದ ಏನಾಗತ್ತೆ, ನಾವು ಈ ಪುಸ್ತಕಗಳನ್ನ ಸ್ವಾಧ್ಯಾಯಗಳನ್ನು ಓದೋದ್ರಿಂದ ಮತ್ತೆ ಸಜ್ಜನ ಸಾಂಗತ್ಯ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ನಮ್ಮ ಸಾಧನೆಯಲ್ಲಿ ನಾವು ಬೆಳಿಲಿಕ್ಕೆ, ನಮ್ಮ ಒಳಗಡೆ ಅರಿವಾಗ್ಲಿಕ್ಕೆ
ತುಂಬಾ ಸಹಾಯ ಆಗತ್ತೆ ಇದೆಲ್ಲ ಕೂಡ. ಧ್ಯಾನ ಸಾಧನೆ, ಸ್ವಾಧ್ಯಾಯ ಸಾಧನೆ, ಸಜ್ಜನ ಸಾಂಗತ್ಯ ಸಾಧನೆ, ಈ 3 ಬಗೆಯ ಸಾಧನೆಗಳೇ ಮುಕ್ತಿ ಮಾರ್ಗಗಳು. ಈ 3 ಸಾಧನೆಗಳು ಕೈಗೂಡಿದಾಗ ನಾವು ಹೇಗ್ ಮಾತನಾಡ್ಬೇಕು, ಹೇಗ್ ತಿನ್ಬೇಕು, ಎಷ್ಟೊತ್ತು ನಿದ್ರೆ ಮಾಡ್ಬೇಕು, ಎಷ್ಟೊತ್ತು ಮಾತಾಡ್ಬೇಕು, ಯಾವ ರೀತಿ ಮಾತನಾಡ್ಬೇಕು, ಹೇಗ್ ಆಲೋಚಿಸ್ಬೇಕು, ಹೇಗ್ ಆಲೋಚಿಸ್ಬಾರ್ದು, ಯಾವ ತರ ಬಟ್ಟೆ ಧರಿಸ್ಬೇಕು, ಯಾವ ತರ ಧರಿಸಬಾರ್ದು, ಕುಟುಂಬದಲ್ಲಿ ನಾವು ಹೇಗ್ ಜೀವಿಸ್ಬೇಕು, ಹೇಗ್ ಜೀವಿಸ್ಬಾರ್ದು, ಇಂತಹ ಸಹಜವಾಗಿ ಬರುವಂತ ಹಲವಾರು ಪ್ರಶ್ನೆಗಳಿಗೆ ನಮಗೆ ಉತ್ತರ ತನ್ನಷ್ಟಕ್ಕೆ ಬರ್ಲಿಕ್ಕೆ ಶುರುವಾಗುತ್ತದೆ. ಆಮೇಲೆ ಸಹಜವಾಗಿ ಮುಕ್ತ ಸ್ಥಿತಿ ಬಂದ್ಬಿಡ್ತದೆ. ಅವಾಗ ನಾವು ಅದಕ್ಕಾಗಿ ಪ್ರಯತ್ನ ಏನು ಮಾಡ್ಬೇಕಾಗಿಲ್ಲ, ತನ್ನಷ್ಟಕ್ಕೆ ಬಂದ್ಬಿಡುತ್ತೆ. ಇದು ನಮಗೆ ಅರಿವಾಗ್ಬೇಕಷ್ಟೇ. ರೋಗಗಳಿಗೆ ಕಾರಣ ಅಶುಭ್ರವಾದ ನಾಡಿಮಂಡಲ ವ್ಯವಸ್ಥೆ. ನಾವೇ ಮಲಿನ ಮಾಡ್ಕೊಂಡಿರ್ತೀವಲ್ಲ, ನಮ್ಮ ನಾಡಿ ಎಲ್ಲ ಅಶುದ್ಧ ಆಗ್ಬಿಡತ್ತ ಅವಾಗ. ನಾಡಿಮಂಡಲ ವ್ಯವಸ್ಥೆ ಅಂದರೆ ಅದು ನಮಗೆ ಗತಜನ್ಮದಿಂದ ಬಂದಿರುತ್ತೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ಅಂದ್ರೆ ಸಕಲ ಪಾಪಗಳು ಪ್ರಕ್ಷಾಳನ ಆಗಿ ಹೋಗುತ್ತವೆ ಧ್ಯಾನದಿಂದ. ಆಗ ಶರೀರದ ರೋಗಗಳು ಯಾವುವು ಇರುವುದಿಲ್ಲ, ಮಾನಸಿಕ ರೋಗಗಳು ಇರೋದಿಲ್ಲ. ಮಾನ ಅಪಮಾನವಾದರೂ ಸಮಾನವಾಗಿ ತೆಗೆದುಕೊಳ್ತೀವಿ ನಾವು. ಅದೇ ಮಾನಸಿಕ ಕಾಯಿಲೆಗಳಿಂದ ಹೊರಬರುವುದು. ಇನ್ನು ಬುದ್ಧಿ ಸಂಗತಿ ಅಂತಂದ್ರೆ ನಮ್ಮ ಜನ್ಮಗಳೆಲ್ಲವನ್ನು, ಗತ ಜನ್ಮಗಳೆಲ್ಲವನ್ನೂ ತಿಳಿದುಕೊಳ್ಳುತ್ತೇವೆ ನಾವು. ಆದ್ರಿಂದ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಜನ್ಮ ಪರಂಪರೆ ಪರಿಧಿಯಲ್ಲಿ ಆಲೋಚಿಸುವುದೇ, ಆ ವಿಧವಾಗಿ ಸತ್ಯವನ್ನು ತಿಳಿದುಕೊಳ್ಳುವುದೇ ಜ್ಞಾನ ಅಂತ ಗೊತ್ತಾಗತ್ತೆ ನಮಗೆ. ಸಜ್ಜನ ಸಾಂಗತ್ಯ ಮಾಡೋದ್ರಿಂದ ಕೂಡ ನಾವೇ ಅಲ್ಲ, ನಮಗಿಂತ ಇನ್ನೂ ಎಷ್ಟೋ ಮಂದಿ ಒಳ್ಳೆಯವರಿದ್ದಾರೆ, ಬುದ್ಧಿವಂತರಿದ್ದಾರೆ ಅಂತ ನಮ್ಗೆ ಅರ್ಥ ಆಗತ್ತೆ. ನಾವು ಯಾವಾಗ ಒಂದೊಂದೇ ಮೆಟ್ಲು ಹತ್ತುತ್ತಾ ನಾವು ಈ ರೀತಿ ಈಗ ನಾನೀಗ ಹೇಳ್ತಾ ಇದ್ದೀನಿ, ಒಬ್ರು ಕೇಳ್ತಾ ಇದ್ದಾರೆ, ಅವ್ರು ಹೇಳ್ತಾರೆ, ನಾನ್ ಕೇಳ್ತೀನಿ. ಏನಾಗತ್ತೆ ಅವಾಗ ನನಗ್ ಅನ್ಸತ್ತೆ, ಅಯ್ಯೋ ಎಷ್ಟು ಒಳ್ಳೊಳ್ಳೆ ಬುದ್ಧಿವಂತರು, ಎಷ್ಟು ಜ್ಞಾನಿಗಳಿದ್ದಾರಲ್ಲಪ್ಪ, ಎಷ್ಟು ಚೆನ್ನಾಗಿ ಹೇಳೋರಿದ್ದಾರೆ. ತುಂಬಾ ಅಂದ್ರೆ ನಮಗೆ ಇನ್ನೂ ತಿಳುವಳಿಕೆಯಲ್ಲಿ ನಮಗಿನ್ನೂ ಅರಿವಾಗ್ಲಿಕ್ಕೆ ನಾವು ಸಜ್ಜನ ಸಾಂಗತ್ಯ ಮಾಡ್ತಾ ಇರುವಾಗ, ಪುಸ್ತಕಗಳನ್ನ ಸ್ವಾಧ್ಯಾಯಗಳನ್ನ ಮಾಡಿದಾಗ ನಮಗಿದ್ರ ಅರಿವಾಗತ್ತೆ. ಅಂದ್ರೆ ಎಷ್ಟೊಂದು ಓದಿದವರು, ಬುದ್ಧಿವಂತರು, ಒಳ್ಳೆಯವರು ಎಲ್ಲ ಎಷ್ಟು ಜನ ಇದಾರಲ್ಲಪ್ಪ ನಮಗಂದ್ರೆ ಇದೊಂದು ಪಾಠ. ಅವಾಗ ವಿನಮ್ರತೆ ಬರುತ್ತೆ ನಮ್ಮಲ್ಲಿ, ಅಹಂ ಹೋಗತ್ತೆ. ನನಗೆಲ್ಲ ಗೊತ್ತಿದೆ, ನಾನೇ ಮಾಡೋಳು, ನಾನೇ ನನ್ನಿಂದಲೇ ಅಂತಿರುತ್ತಲ್ಲ, ಅಹಂ ಹೋಗತ್ತೆ, ವಿನಮ್ರತೆ ಬರುತ್ತೆ. ಆದ್ರಿಂದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಸ್ ಎಲ್ಲರ ಕೈಯಲ್ಲಿ ಕೂಡ ಧ್ಯಾನ ಸಾಧನೆ ಮಾಡಿಸ್ತಾರೆ ಅವರು. ಇದು ತುಂಬಾ ವಿಶೇಷವಾಗಿ ಹೇಳ್ಬೇಕು ನಾವು. ಸ್ವಾಧ್ಯಾಯ ಸಾಧನೆ ಮಾಡಿಸ್ತಾರೆ. ಅದಲ್ಲದೆ ಮಹಾಪರಿನಿರ್ವಾಣದಂತೆ ಅವರು ಬುದ್ಧರಂತೆ ಆಗ್ಲಿಕ್ಕೆ ಪ್ರಯತ್ನ ಮಾಡಿಸ್ತಾರೆ. ಅಂದ್ರೆ ಇದು ಅಷ್ಟು ಸುಲಭ ಅಲ್ಲ, ಆದ್ರೆ ಈ ಪ್ರಯತ್ನನ ಮಾಡ್ತಾರೆ. ಯಾಕೆಂದ್ರೆ ಅವರು ಮುಕ್ತಿ ಹೊಂದುತ್ತಾರಲ್ಲ, ಅವರಿಗೆ ಗತಜನ್ಮಗಳನ್ನ ನೋಡ್ಕೊಳ್ತಾರಲ್ಲ, ಅವರಿಗೆ ಅರಿವಾಗತ್ತಲ್ಲ, ಆಗ ಅವ್ರೇನ್ ಮಾಡ್ತಾರೆ, ಪಕ್ಕದವರು ದುಃಖ ಪಡೋದನ್ನ ನೋಡ್ತಾರೆ, ಅರ್ಥ ಆಗತ್ತೆ, ಅವ್ರನ್ನು ಬದಲಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಇಡೀ ಪ್ರಪಂಚಕ್ಕೆ ನಾನು ಮಾಡ್ಬೇಕು ಅಂತ ಕಂಕಣ ಬದ್ಧರಾಗ್ತಾರೆ. ಆಮೇಲೆ ತುಂಬಾ ಜ್ಞಾನಿಗಳ ಮಾತುಗಳನ್ನ ನಾವು ಕೇಳ್ತಾ ಹೋದಾಗ, ಅಪ್ಪ ಎಷ್ಟು ಜ್ಞಾನಿಗಳಿದ್ದಾರೆ ಅಂತ ತಿಳಿತಾ ಹೋದಾಗ ಇವರಲ್ಲಿರೋದ ಅಹಂ ಹೋಗುತ್ತಲ್ಲ, ಆ ಅಹಂ ಹೋದಾಗ ಇವರು ಇನ್ನೊಂದು ಹೊಸ ಹುಟ್ಟಾಗತ್ತ ಅವರಲ್ಲಿ. ಈಗಾಗಲೇ ಎಷ್ಟೋ ಬಾರಿ ಹುಟ್ಟಿದ್ದೇವೆ, ಸತ್ತಿದ್ದೇವೆ, ಎಷ್ಟೋ ಜನ್ಮಗಳನ್ನ ಎತ್ತಿದ್ದೀವಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾರೆ ಅಂತಂದ್ರೆ, ಅರ್ಜುನ, ನೀನು ನಾನು ಎಷ್ಟೋ ಜನ್ಮಗಳನ್ನ ಎತ್ತಿದ್ದೀವಿ, ನನಗೆ ನನ್ನ ಜನ್ಮಗಳು ಗೊತ್ತು, ನಿನಗೆ ಜನ್ಮ ಗೊತ್ತಿಲ್ಲ. ಆದ್ರೆ ಆದ್ದರಿಂದ ಜನ್ಮ ಪರಂಪರೆ ಜ್ಞಾನವೇ ಮುಕ್ತಿ. ಅಂದ್ರೆ ನಾನು ದೇಹವಲ್ಲ, ಆತ್ಮ ಅಂತ ತಿಳ್ಕೊಳ್ಬೇಕು ನಾವು. ದುಃಖರಾಹಿತ್ಯ ಉಂಟಾಗ್ಬೇಕು ನಮ್ಗೆ. ನನ್ನ ವಾಸ್ತವಗಳಿಗೆ ನಾನೇ ಸೃಷ್ಟಿಕರ್ತ, ಬೇರೆ ವಾಸ್ತವಗಳಿಗೆ ಅವರವರೇ ಸೃಷ್ಟಿಕರ್ತರು. ಇದರ ನಾವು ಅರಿಬೇಕು. ಅಂದ್ರೆ ನಮ್ಗೆ ಬೇರೆಯವರ ಕರ್ಮದಲ್ಲಿ ಕೈ ಹಾಕ್ಲಿಕ್ಕೆ ರೈಟ್ಸ್ ಇಲ್ಲ, ಹೇಳಲಿಕ್ಕೆ ಮಾತ್ರ ರೈಟ್ಸ್ ಇದೆ. ಧ್ಯಾನ ಮಾಡಿ ಅಂತ ಹೇಳ್ಬೇಕು. ಮಾಡ್ಲಿಲ್ಲ ಅಂದ್ರೆ ಅವರ ಕರ್ಮದ ಪ್ರಕಾರ ಅವ್ರು ಹೋಗ್ತಾರೆ, ಅವರ ಕರ್ಮಕ್ಕೆ ಕೈ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಅವರ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಅವರಾಗೆ ಬಯಸಿ ಬಂದಂತವರು. ನಮ್ಮ ಸೃಷ್ಟಿಗೆ, ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು. ಇದನ್ನ ನಾವು ಮೊದಲು ಅರ್ಥ ಮಾಡ್ಬೇಕು. ಅಂದ್ರೆ
ಮುಕ್ತಿ ಅಂತ ಹೇಳಿದ್ರೆ ಪ್ರಾರ್ಥನೆಗಳಿಂದ, ಭಜನೆಗಳಿಂದ, ತೀರ್ಥಯಾತ್ರೆಗಳಿಂದ, ಗುರುಗಳ ಪಾದ ಒತ್ತುವುದರಿಂದ, ವಿಗ್ರಹಾರಾಧನೆಯಿಂದ, ಮಂತ್ರೋಚ್ಚಾರಣೆಯಿಂದಾಗಿ ಬರುತ್ತೆ ಅನ್ಕೋಬಾರ್ದು. ಅದೆಲ್ಲವೂ ಬೇಕು, ಇಲ್ಲ ಅಂತ ಹೇಳಲ್ಲ. ಎಲ್ಲವೂ ಒಂದು ಧಾರಣಾ ಸ್ಥಿತಿ. ಅಂದ್ರೆ ನಾವು ನರ್ಸರಿಯಿಂದ 5ನೇ ಕ್ಲಾಸು, 6ನೇ ಕ್ಲಾಸು, 10ನೇ ಕ್ಲಾಸು, ಕಾಲೇಜು ಓದ್ತೀವಲ್ವಾ, ಒಂದೊಂದೇ ಮೆಟ್ಲು ಹತ್ತುತ್ತೀವಲ್ವಾ. ಹಾಗೆ ಇದೆಲ್ಲ ಕೂಡ ಯಾವುದು ತಪ್ಪಲ್ಲ. ಆದ್ರೆ ಅಲ್ಲೇ ನಿಲ್ಬಾರ್ದು, ಅಲ್ಲಿಂದ ಮುಂದೆ ಹೋಗ್ಬೇಕು ನಾವು. ಇದೆಲ್ಲ ಕೂಡ ಮುಕ್ತಿ ಸ್ಥಿತಿಗೆ ಕರ್ಕೊಂಡು ಹೋಗ್ಲಿಕ್ಕಿರುವಂತ ಒಂದು ಧಾರಣಾ ಸ್ಥಿತಿಯ ಮಾರ್ಗ. ಮುಕ್ತ ಸ್ಥಿತಿಯ ಆತ್ಮಾನುಭವ ಮುಖಾಂತರ ನಾವು ಸ್ಥೂಲ ಶರೀರದಿಂದ ಹೊರಗೆ ಬಂದು ಸೂಕ್ಷ್ಮ ಶರೀರದಲ್ಲಿ ವ್ಯವಹರಿಸ್ಬೇಕು. ಹೀಗೆ ಇರೋದಲ್ಲ, ಸೂಕ್ಷ್ಮ ಶರೀರದಲ್ಲಿ ವ್ಯವಹರಿಸ್ಬೇಕು ನಾವು. ಸೂಕ್ಷ್ಮ ಶರೀರದಿಂದ ಹೊರಗೆ ಬಂದು ಕಾರಣ ಶರೀರದಿಂದ ವ್ಯವಹರಿಸಬೇಕು. ಕಾರಣ ಲೋಕಗಳಲ್ಲಿ, ಕಾರಣ ಶರೀರದಿಂದ ಹೊರಗಡೆ ಬಂದು ಮಹಾಕಾರಣ ಲೋಕಗಳಲ್ಲಿ ಮಹಾಕಾರಣ ಶರೀರದೊಡನೆ ವ್ಯವಹರಿಸಬೇಕು. ಆಗ ಸೃಷ್ಟಿಯ ಪೂರ್ಣ ರೂಪ ಅನುಭವ ಪೂರ್ವಕವಾಗಿ ತಿಳಿಯುತ್ತದೆ. ಅದು ಮುಕ್ತ ಸ್ಥಿತಿ. ಅಂದರೆ ನಾನು ಕೇವಲ ಸ್ಥೂಲ ಶರೀರ ಎಂದು ಅಂದುಕೊಂಡಾಗ ಅದು ಬಂಧ ಸ್ಥಿತಿ. ಅದು ಮುಕ್ತ ಸ್ಥಿತಿ ಅಲ್ಲ. ಈ ಸ್ಥೂಲ ಶರೀರ ಇದೆಯಲ್ಲ, ಇದನ್ನ ನಾನು ಅಂತ ಅನ್ಕೊಂಡಿರೋವರೆಗೂ ಅದು ಬಂಧ ಸ್ಥಿತಿ ಆಗಿರುತ್ತೆ. ಅದರಿಂದ ಮುಕ್ತಿ ಹೋಗ್ಬೇಕು ನಾವು. ನನ್ನನ್ನು ಯಾರೋ ಹುಟ್ಟಿಸಿದ್ದಾರೆ, ಯಾರೋ ಕಾಪಾಡ್ತಾರೆ, ಯಾರೋ ಮಾರ್ಗ ತೋರಿಸ್ತಾರೆ ಅಂತ ಅನ್ಕೊಂಡು ಬಂಧ ಸ್ಥಿತಿಯಲ್ಲಿ ಇರಬಾರ್ದು. ನನ್ನ ಒಂದು ಸ್ಥಿತಿಗೆ ತಂದೆ ತಾಯಿಯಂದ್ರು ಕಾರಣ, ದೇವರು ಕಾರಣ ಮತ್ತು ಸಮಾಜ ಕಾರಣ ಅಂದ್ಕೊಂಡು ಅದೇ ಬಂಧ ಸ್ಥಿತಿಯಲ್ಲಿ ಇರೋದಲ್ಲ. ನನ್ನ ಸ್ಥಿತಿಗೆ ನಾನೇ ಕಾರಣ. ಯಾರು ತಿಳಿದುಕೊಳ್ತಾರೆ ಇದನ್ನ, ಆವಾಗ ನಾವು ಬೇರೆಯವ್ರ ಮೇಲೆ ಕರುಣೆ ತೋರಿಸ್ಬೇಕು. ಆದ್ರೆ ಅವ್ರು ಒಳಗೋಗಿ ಅವರನ್ನೇ ನೋಡ್ಕೊಳ್ಳೋದಲ್ಲ, ಅವ್ರಿಗೆ ಮಾರ್ಗ ತೋರ್ಸೋದು. ಕರುಣೆ ಅಂದ್ರೆ ಮಾರ್ಗ ತೋರ್ಸೋದಷ್ಟೇ. ಅಂದ್ರೆ ಅವ್ರಿಗೆ ನಾವ್ ಹೇಳ್ಬೇಕು, ಏನು, ನೀ ಧ್ಯಾನ ಸಾಧನೆ ಮಾಡು, ಒಳ್ಳೇದಾಗತ್ತೆ. ಈ ತರ ಕೂತ್ಕೋ, ಒಂದ್ 41 ದಿವ್ಸ ಮಾಡು, 21 ದಿವ್ಸ ಮಾಡು. ಈ ರೀತಿ ನಾವು ಹೇಳ್ಬೇಕು ಅವ್ರಿಗೆ. ಆಮೇಲೆ ಅವ್ರಿಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ಬೇಕು. ಆದ್ರೆ ಅವ್ರಿಗೆ ಹೇಳುವಾಗ ನೀನ್ ಮಾಂಸ ತಿನ್ಬೇಡ ಅಂತ ಹೇಳ್ಬೇಕು. ಆದ್ರೆ ಅವರು ಎಷ್ಟೋ ಜನ್ಮಗಳಿಂದ, ಎಷ್ಟೋ ವರ್ಷಗಳಿಂದ ತಿಂದಿರ್ತಾರಲ್ಲ, ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕಾಗಲ್ಲ. ಆದ್ರೆ ಅವ್ರಿಗೆ ಹೇಳೋದು ನಮ್ ಕರ್ತವ್ಯ. ಅವ್ರಿಗೆ ಹೇಳ್ಬೇಕು, ಒಂದ್ 21 ದಿವ್ಸ ಅಥವಾ 41 ದಿವ್ಸ ಬಿಟ್ಟು ನೋಡು, ಆಮೇಲೆ ನೋಡು ಅಂತ ಹೇಳ್ಬೇಕು. ಆತರ ಪ್ರತಿಯೊಂದನ್ನು ನಾವು ಅಂದ್ರೆ ನಾವ್ ಏನು ನಾವು ಏನೇನ್ ಹೇಳ್ತಾ ಹೋಗ್ತೀವಿ ಅಂದ್ರೆ ಚೆನ್ನಾಗಿ ಯಾವಾಗ್ಲೂ ಎಲ್ರಿಗೂ ಕೆಲ್ಸಕ್ಕೆ ಬರುವ ಶಾಸ್ತ್ರೀಯವಾದ ಸೈಂಟಿಫಿಕ್ ಪಾಸಿಟಿವ್ ಮಾತುಗಳೇ ಯಾವಾಗ್ಲೂ ಬರ್ಬೇಕು ನಮ್ಮಿಂದ. ನಾವ್ ಯಾವಾಗ್ಲೂ ಪಾಸಿಟಿವ್ ಮಾತೇ ಆಡ್ಬೇಕು. ಆದಾಗ ಮಾತ್ರನೇ ನಾವು ಪಾಸಿಟಿವ್ ಆಗಿ ಇರ್ಲಿಕ್ಕೆ ಸಾಧ್ಯ, ನಾವು ಬೇರೆಯವರಿಗೆ ಪಾಸಿಟಿವ್ನೆಸ್ ಕೊಡ್ಲಿಕ್ಕೆ ಸಾಧ್ಯ. ಹಾಗೆ ಇನ್ಯಾರಾದ್ರೂ ಕೆಲಸಕ್ಕೆ ಬಾರದ ಮಾತುಗಳನ್ನ ಆಡ್ತಾ ಇದ್ರೆ ಅವರನ್ನು ಎದುರಿಸ್ಬೇಕು. ಸಮಾಜದಲ್ಲಿ ತೊಂದರೆಗಳು ಎದುರಿಸದೇ ಇರುವವರು ಮುಕ್ತ ಸ್ಥಿತಿಯಲ್ಲಿ ಇಲ್ಲದವನು. ಅವನು ಹೇಗಿದ್ರೆ ನನ್ಗೇನು ಅಂದ್ಕೊಂಡ್ರೆ ಅದು ಖಂಡಿತ ಅದು ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ವ್ಯಕ್ತಿ. ಅದರಿಂದ ನಾವು ಎಲ್ಲೋ ಕೂಡ ಜನ್ಮವನ್ನ ತಗೊಂಡಿದೀವಿ ಅಂತಂದ್ರೆ ನಾವು ಪ್ರತಿಯೊಬ್ಬರಿಗೂ ಮಾಂಸಾಹಾರದಿಂದ ಶಾಕಾಹಾರಿ ಆಗ್ಲಿಕ್ಕೆ ಹೇಳಲಿಕ್ಕಂತೂ ಹೇಳಲೇಬೇಕು. ನಾವು ಹೇಳುವುದು ನಮ್ ಧರ್ಮ. ಅವನ್ ಮಾಡ್ತಾನೋ ಬಿಡ್ತಾನೋ ಅದವನ್ ಕರ್ಮ. ಆದ್ರೆ ನಾವು ಹೇಳದಿದ್ದರೆ ಅದು ನಮ್ಮ ಕರ್ಮವಾಗುತ್ತದೆ. ಅಂದ್ರೆ ಯಾವಾಗ್ಲೂ ಕೂಡ ಸತ್ಯ ನುಡಿಯವನೇ ಮುಕ್ತ ಸ್ಥಿತಿಯಲ್ಲಿರ್ತಾನೆ. ಆಮೇಲೆ ಅದರಿಂದ ತಮೋಗುಣ ದೋಷದಿಂದ, ಸೋಮಾರಿತನದಿಂದ ದೂರವಾಗ್ಬೇಕು. ರಜೋಗುಣದಿಂದ ನಾನು ಎಲ್ಲಾ ನಾನೇ, ನನಗೆ ಬೇಕು, ಈ ಧೋರಣೆಯಿಂದ ದೂರವಾಗ್ಬೇಕು. ಆಮೇಲೆ ಒಳ್ಳೇದನ್ನೇ ನಾವು ಮಾತಾಡ್ಬೇಕು ಸಾಧ್ಯವಾದಷ್ಟು. ಉದ್ಧರೇ ಆತ್ಮಾನಾತ್ಮಾನ ಅಂದ್ರೆ ಶ್ರೀಕೃಷ್ಣನ ಬೋಧನೆ ಅದು. ಅವರೇ ಉದ್ಧರಿಸ್ಕೊಳ್ಬೇಕು. ಶ್ರೀಕೃಷ್ಣ ಕೌರವರನ್ನು ಉದ್ಧರಿಸಲಾಗಲಿಲ್ಲ, ಪ್ರಯತ್ನ ಮಾಡಿದನೇ ವಿನಃ ಉದ್ಧರಿಸಲಾಗಲಿಲ್ಲ. ಪಾಂಡವರನ್ನೂ ಉದ್ಧರಿಸ್ಲಿಲ್ಲ ಅವರು. ಪಾಂಡವರು ಸಾಧನೆಯ ಮೂಲಕ ತಮ್ಮನ್ನು ತಾವು ಉದ್ಧರಿಸ್ಕೊಂಡ್ರು. ಅಂದ್ರೆ ನಾವು ಕೂಡ ಈಗ ಏನಂದ್ರೆ ಧ್ಯಾನ ಮಾಡಿ ಅಂತ ಹೇಳ್ಬೋದು, ಅವ್ರ ಒಳಗಡೆ ಕೂತು ಧ್ಯಾನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಹಾಪರಿ ಸಾಧನೆಯಲ್ಲಿ ಮಗ್ಗರಾದಿರೋ ಪಿರಮಿಡ್ ಮಾಸ್ಟರ್ಗಳೆಲ್ಲ ಕೂಡ ಅವ್ರಿಗೆ ಹೇಳ್ಬೇಕು, ನಾವು ಟ್ರೆಕ್ಕಿಂಗ್ ಹೋಗಿ ಮಾಂಸಾಹಾರ ತಿನ್ಬೇಡಿ, ಆಮೇಲೆ ಪೌರ್ಣಮಿ ದಿವಸ ಧ್ಯಾನ ಮಾಡಿ, ಚಿಕ್ಕ ಮಕ್ಕಳಿಗೆ ಧ್ಯಾನ ಹೇಳ್ಕೊಡಿ, ಆಮೇಲೆ
ಧ್ಯಾನ ಕಲಿಸ್ಲಿಕ್ಕೋಸ್ಕರ ಹಣ ತಗೊಳ್ಬೇಡಿ. ಅಂದ್ರೆ ಈ ರೀತಿ ಪಿರಮಿಡ್ನ ಹಾಕೊಂಡು ಅದರಿಂದ ತುಂಬಾ ಶಕ್ತಿ ಬರುತ್ತೆ, ಧ್ಯಾನ ಮಾಡಿ. ಈ ರೀತಿ ಒಂದೊಂದು ಬೋಧನೆಗಳನ್ನ ಹೇಳ್ತಾ ಬರ್ಬೇಕು ಅವರಿಗೆ ಅರ್ಥ ಆಗೋ ರೀತಿನಲ್ಲಿ. ಇದೆಲ್ಲ ನಾವು ಮಾಡ್ಬೇಕು. ಆಮೇಲೆ ಹಿಮಾಲಯದಲ್ಲಿ 100 ಜನ 1000 ವರ್ಷಗಳಾದ್ರೂ ಸಜೀವವಾಗಿದ್ದಾರೆ. ಹೇಗೆ ವಿಚ್ಚಾಮರಣ ಬರ್ಬೇಕು ಅಂದ್ರೆ ಭೀಷ್ಮರಂತೆ ಅಂತ ನಾವು ಹೇಳ್ತೀವಿ. ನಮ್ಮೆಲ್ಲರ ಪರಮಗುರು ಶ್ರೀ ಸದಾನಂದ ಯೋಗಿಗಳು ಇಂತಹ ಸಮಯದಲ್ಲಿ ನಾನು ಶರೀರ ಬಿಡುತ್ತಿದ್ದೇನೆ ಸುಭಾಷ್, ನನಗೋಸ್ಕರ ಸಮಾಧಿ ಏರ್ಪಾಡು ಮಾಡು ಅಂತ ಹೇಳ್ಬಿಟ್ಟು 1983 ಏಪ್ರಿಲ್ 16ನೇ ತಾರೀಕು ಹೇಳ್ತಾರೆ. ಅದೇ ದಿವಸ ದೇಹ ತ್ಯಾಗವನ್ನು ಮಾಡ್ತಾರೆ. ಅಂದ್ರೆ ಅಷ್ಟು ಸ್ಥಿತಿಗೆ ಬರ್ಬೇಕು ನಾವು. ಭೀಷ್ಮರಂತ ಸ್ಥಿತಿ ಅದು, ಆ ಸ್ಥಿತಿಗೆ ನಾವು ಬರ್ಬೇಕು. ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಕೂಡ ಧ್ಯಾನಿಗಳು, ಬುದ್ಧ ಸ್ಥಿತಿಯಲ್ಲಿ ಇರೋವ್ರೆ. ಆದ್ರಿಂದ ಎಲ್ಲರೂ ಕೂಡ ಏಕವಾಗಿದ್ದಾರೆ. ಎಷ್ಟೋ ಜನ್ಮಗಳ ಎಷ್ಟೋ ಸಾಧನೆಗಳಲ್ಲಿ ಎಷ್ಟೋ ಪರಿಸಾಧನೆಯಲ್ಲಿ ಪಕ್ವವಾಗಿ ಆ ನಂತರವೇ ಇಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ. ನಮ್ಮ ಲಕ್ಷ್ಯವೇನೆಂದರೆ ಎಲ್ಲರಿಗೂ ಮುಕ್ತಿ ಬರಬೇಕು. ಎಲ್ಲರೂ ಧ್ಯಾನ ಮಾಡಿ ಮುಕ್ತಿ ಹೊಂದ್ತಾರೆ. ಪ್ರತಿಯೊಬ್ಬರು ದಿನನಿತ್ಯ ಅವರವರ ವಯಸ್ಸಿಗನುಸಾರವಾಗಿ ನಿಮಿಷಗಳಷ್ಟು ಶ್ವಾಸದ ಮೇಲೆ ಗಮನ ಇಡಬೇಕು. ಆನಾಪಾನ ಸತಿ ಧ್ಯಾನ ಮಾಡಬೇಕು. ಮುಕ್ತಿಗೆ ನಾಂದಿ ಪ್ರಸ್ತಾವನೆ ಮಾಡಿಸ್ಕೊಡ್ಬೇಕು ನಾವು. ಓಶೋ, ರಜನೀಶ್ ಪುಸ್ತಕಗಳನ್ನು ಓದ್ಬೇಕು. ಹೀಗೆ ಪ್ರತಿಯೊಂದನ್ನು ನಾವು ಹೇಳ್ತಾ ಹೋಗ್ಬೇಕು. ಆಮೇಲೆ ಚಿಕ್ಕ ಮಕ್ಕಳಿಗೆ ಎಳೆತನದಲ್ಲೇ ಧ್ಯಾನ ಕಲಿಸ್ಬೇಕು. 2 ವರ್ಷ ಮಕ್ಕಳಿಂದಲೇ ನಾವು ಧ್ಯಾನ ಕಲಿಸ್ಬೇಕು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಮುಕ್ತಿ ಮಾರ್ಗಗಳೇ ಇವೆ, ಇನ್ನೇನು ಇಲ್ಲ, ಇನ್ನೇನು ಮಾತನಾಡುವುದಿಲ್ಲ. ನಾವು ಪ್ರಕೃತಿಯಲ್ಲಿ ಜೀವಿಸುವುದೇ ಮುಕ್ತಿ ಮಾರ್ಗ. ಅಂದ್ರೆ ಚೆನ್ನಾಗಿ ಹುಣ್ಣಿಮೆ ಧ್ಯಾನಗಳನ್ನು ಮಾಡುದು, ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ, ಬೆಟ್ಟಗಳಲ್ಲಿ, ಅಡವಿಗಳಲ್ಲಿ ಧ್ಯಾನ ಮಾಡುದು, ಪ್ರಕೃತಿಯ ಜೊತೆಗೆ ಸಹಜವಾಗಿ ಜೀವನ ಮಾಡುದು, ಮಳೆ ಬೀಳ್ತಿದ್ರೆ ಅದ್ರಲ್ಲಿ ನಿಂತು ನೃತ್ಯ ಮಾಡುವಂಥದ್ದು, ಇದೆಲ್ಲ ಕೂಡ ನಮಗೆ ಒಂದ್ ರೀತಿನಲ್ಲಿ ನಮ್ಮ ಆತ್ಮನನ್ನ ಅರಿಲಿಕ್ಕೆ ತುಂಬಾ ಸುಲಭ ಆಗತ್ತೆ. ನಾನು ಆತ್ಮ, ನನ್ನ ವಾಸ್ತವಕ್ಕೆ ನಾನೇ ಸೃಷ್ಟಿಕರ್ತ ಎಂಬ ಅರಿವನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋದಾಗ, ಮನಸ್ಸನ್ನು ನಿರ್ವಿಷೀಯ ಮಾಡಿದಾಗ ಅದ್ಭುತವಾದ ದಿವ್ಯ ಚಕ್ಷು ವಿರಾಜಿಸುತ್ತೆ ನಮ್ಮಲ್ಲಿ. ಅದರಿಂದ ನಮ್ಮ ಸಕಲ ಜನ್ಮಗಳನ್ನು ನಾವು ನೋಡ್ಕೊಳ್ತೀವಿ. ನಮ್ಮ ಜನ್ಮಗಳನ್ನು ನೋಡಿಕೊಂಡಾಗಲೇ ನಾನು ಈ ಶರೀರವಲ್ಲ, ಆತ್ಮ ಎಂದು ತಿಳಿಯುತ್ತದೆ. ಇದೇ ಮುಕ್ತಿಯನ್ನು ಹೊಂದುವುದು. ನಾನು ದೇಹ ಅನ್ನುವ ಸ್ಥಿತಿಯಿಂದ ನಾನು ಆತ್ಮ ಎನ್ನುವ ಸ್ಥಿತಿಗೆ ಏರುವುದೇ ಮುಕ್ತಿಯನ್ನು ಹೊಂದುವುದು. ಈ ಮಾತುಗಳು ಜಾಸ್ತಿ ಇದೆಯಾ ಮ್ಯಾಮ್? ಒಂದೇ ಸೆಕೆಂಡ್ ಮುಗೀತು. ಓಕೆ ಮ್ಯಾಮ್, ಕಂಟಿನ್ಯೂ. ಓದಿದ ತಕ್ಷಣವೇ ಸಾಧನೆಗಳನ್ನು ಉಪಕ್ರಮಿಸಬೇಕು. ಧ್ಯಾನ ಸಾಧನೆ, ಸ್ವಾಧ್ಯಾಯ ಸಾಧನೆ, ಸಜ್ಜನ ಸಾಂಗತ್ಯ ಸಾಧನೆ. ಆಗ ಎಲ್ಲಾ ವಿಷಯ ತಿಳಿದು ವಿಕೃತಿಗಳೆಲ್ಲ ತೊಲಗುತ್ತವೆ. ಮನಸ, ವಾಚ, ಕರ್ಮಣ ಅರಿಹಂತ್ ಸ್ಥಿತಿ ಹೊಂದುತ್ತೇವೆ. ಪಕ್ಕದವರನ್ನು ಅರಿಹಂತ್ ಮಾಡಲಿಕ್ಕೆ ಕೃಷಿ ಮಾಡ್ತೀವಿ. ಅದೇ ನಮ್ಮ ಬೋಧಿಸತ್ವ ಸ್ಥಿತಿ. ಪಕ್ಕದವರಿಗೆಲ್ಲ ಧ್ಯಾನ ಕಲಿಸಿ ಧ್ಯಾನಿಗಳಾಗಿ ಮಾಡಿ ಪ್ರಪಂಚಕ್ಕೆಲ್ಲ ಕಂಡವರಿಗೆಲ್ಲ ಧ್ಯಾನ ಹೇಳುವ ಸ್ಥಿತಿಗೆ ತಲುಪುತ್ತೇವೆ. ಅದೇ ಬುದ್ಧ ಸ್ಥಿತಿ, ಅದೇ ಪರಿಮುಕ್ತಿ ಮಾರ್ಗ, ಇದೇ ಮುಕ್ತಿ ಮಾರ್ಗ ಅಂತ ಹೇಳಿ ಬ್ರಹ್ಮಶ್ರೀ ಪತ್ರಿಜಿಗಳು ಹೇಳಿದ್ದಾರೆ. ಅದನ್ನ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಸಮಯ ತಗೊಂಡ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಮಾತಾಡ್ಲಿಕ್ಕೆ ಕೂತಾಗ ನನ್ನ ಅರಿವೇ ಇರೋದಿಲ್ಲ. ನಾನ್ ಎಲ್ಲಿ ಹೋಗ್ತೀನಿ ನಂಗೆ ಗೊತ್ತಿರೋದಿಲ್ಲ, ಏನ್ ಮಾತಾಡ್ತೀನಿ ಗೊತ್ತಿರೋದಿಲ್ಲ. ತನ್ನಷ್ಟಕ್ಕೆ ಹೋಗ್ತಾ ಇರುತ್ತೆ. ನಾನ್ ಮಾತಾಡೋದು ಅಂತ ನನಗೆ ಅನುಭವ ಇಲ್ಲ, ತನ್ನಷ್ಟಕ್ಕೆ ಹೋಗ್ತಿರುತ್ತೆ. ಪುಸ್ತಕ ಹಿಡ್ತಿರ್ತೀನಿ, 1-2 ಲೈನ್ಗಳನ್ನ ನೋಡ್ತೀನಿ, ಮತ್ತೆ ನನ್ನಷ್ಟಕ್ಕೆ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಕ್ಷಮಿಸಿ, ಸಮಯ ಆಗಿದ್ರು. ನಂಗೆ ಅದೊಂದು ನಂದು ಸ್ವಲ್ಪ ಗೊತ್ತಾಗದೆ ಹೋಗ್ಬಿಡತ್ತೆ, ಸಮಯ ಗೊತ್ತಾಗೋದಿಲ್ಲ ನನಗೆ ಮಾತಾಡುವಾಗ. ಇಲ್ಲಿವರೆಗೂ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಮಹಾವತಾರ ಫೌಂಡೇಶನ್ ಎಲ್ಲ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯತೆನ ಅರ್ಪಿಸ್ತೇನೆ ನಾನು. ಇಲ್ಲಿ ನನಗೆ ನನ್ನೊಂದಿಗೆ ಸಹಕರಿಸಿ ಇಲ್ಲಿವರೆಗೂ ಕುಳಿತು ಕೇಳಿದಂತ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ ನನ್ನ ಇಂದಿನ ಸ್ವಾಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.